Good evening, dear students. My name is Vignesh. Today I am going to teach the chapter How do organisms reproduce, which comes in the subject Science of 10th standard. How do organisms reproduce? The chapter itself is just like asking a question to you. ಅಂದ್ರೆ ಈ ಪಾಠದಲ್ಲಿ ಒಂದು ಕ್ವಶನ್ ಕೇಳುವ ರೀತಿಯಲ್ಲಿ ಕೇಳಿದ್ದಾರೆ. ಹೌ ಡು ಆರ್ಗಾನಿಸಮ್ಸ್ ರೀಪ್ರೊಡ್ಯೂಸ್ ಅಂದ್ರೆ ಪ್ರಾಣಿಗಳಲ್ಲಿ ಈ ರೀಪ್ರೊಡಕ್ಷನ್ ಅಂದ್ರೆ ಸಂತಾನೋತ್ಪತ್ತಿ ಯಾವ ರೀತಿ ಆಗ್ತದೆ, ಯಾವ ರೀತಿ ಪ್ರಾಣಿಗಳು ಸಂತಾನೋತ್ಪತ್ತಿ ಮಾಡ್ತವೆ ಅಂತ ಕೇಳಿದ್ದಾರೆ ಅಲ್ವಾ. ಅದನ್ನು ನೋಡುವ ಮೊದಲು ಮನುಷ್ಯ ಏನು ಈ ಬಾಡಿ ಸ್ಟ್ರಕ್ಚರ್ ಯಾವ ರೀತಿ ಆಗಿದೆ, ಹೌ ದ ಹ್ಯೂಮನ್ ಬಾಡಿ ವಾಸ್ ಮೇಡ್, ವಾಟ್ ಅಂಡ್ ಆಲ್ ಸಿಸ್ಟಮ್ಸ್ ಆರ್ ದೇರ್ ಇನ್ ದ ಹ್ಯೂಮನ್ ಬಾಡಿ, we will see it. For the first, it is nervous system. Nervous system, what is the function of nervous system? You might know or you might study it about this. Brain is the control unit of the human body. ಅಂದ್ರೆ ಹ್ಯೂಮನ್ ಬ್ರೈನ್ ಏನಿದೆ ಇದು ಅಥವಾ ಯಾವುದೇ ಒಂದು ಆರ್ಗ್ಯಾನಿಸಮ್ನ ಬ್ರೈನ್ ಅದು ಆ ಒಂದು ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ನ ಬಾಡಿಯನ್ನು ಮತ್ತೆ ಅದರ ಇಮೋಷನ್ಸ್ ಅನ್ನು ಕಂಟ್ರೋಲ್ ಮಾಡುವಂತಹದ್ದು ಅಂತ. ಫಾರ್ ಎಕ್ಸಾಂಪಲ್ ತಗೊಂಡ್ರೆ ಈಗ ನನ್ನ ಕೈಯನ್ನು ನಾನು ಹೀಗೆ ಟಚ್ ಮಾಡಿದ್ರೆ ಅಥವಾ ಯಾವ್ದಾದ್ರು ಒಂದು ಆಬ್ಜೆಕ್ಟ್ ಅನ್ನು ನಾನು ನನ್ನ ಕೈಗೆ ಸ್ಕಿನ್ನಿಗೆ ಹೀಗೆ ಟಚ್ ಮಾಡಿದ್ರೆ ನನಗೆ ಸೆನ್ಸ್ ಆಗ್ತದೆ, ಅಂದ್ರೆ ಸಮಥಿಂಗ್ ವಾಸ್ ದೇರ್ ವಿಚ್ ಈಸ್ ಟಚ್ಡ್ ಮೈ ಸ್ಕಿನ್ ಅಂತ. ನನ್ನ ಈ ಸ್ಕಿನ್ನಿಗೆ ಯಾವ್ದಾದ್ರು ಒಂದು ಆಬ್ಜೆಕ್ಟ್ ಹೀಗೆ ಟಚ್ ಆಗುವಾಗ ಇಲ್ಲಿದ್ದಂತಹ ಏನು ಈ ಇಂಪಲ್ಸ್ ಅಥವಾ ಸಿಗ್ನಲ್ಸ್ ಏನಿದೆ ಇದು ಈ ನರ್ವಸ್ ಸಿಸ್ಟಮ್ನ ಮೂಲಕ ಈ ಬ್ರೈನಿಗೆ ರೀಚ್ ಆಗುವಾಗ ಗೊತ್ತಾಗುವಂತಹದ್ದು ಸಮಥಿಂಗ್ ಇಸ್ ದೇರ್, ಅಂದ್ರೆ ಹೀಟ್ ಅಥವಾ ಕೋಲ್ಡ್, ಟಚ್ ಅಥವಾ ಇನ್ನೇನಾದ್ರೂ ಈ ರೀತಿಯಾದಂತಹ ಈ ಇಂಪಲ್ಸ್ಗಳೇನಿದೆ ಇದನ್ನು ರಿಸೀವ್ ಮಾಡುವಂತಹದ್ದು. ಇದು ಒಂದು ಬ್ರೈನ್ ಫಂಕ್ಷನ್ ಆದ್ರೆ ಸೆನ್ಸರಿ ಆರ್ಗನ್ಸ್ ಅನ್ನು ಮೇಂಟೈನ್ ಮಾಡುವಂತಹದ್ದು. ಹೀಗೆ ವೇರಿಯಸ್ ಫಂಕ್ಷನ್ಸ್ ಅನ್ನು ಮೇಂಟೈನ್ ಮಾಡ್ತದೆ. ಈ ಎಂಟೈರ್ ಸಿಸ್ಟಮ್ ಅನ್ನು ನರ್ವಸ್ ಸಿಸ್ಟಮ್ ಅಂತ ಹೇಳ್ತಾರೆ. ಈ ನರ್ವಸ್ ಸಿಸ್ಟಮ್ ಇಲ್ಲದಿದ್ರೆ ಏನಾಗ್ತದೆ? ನರ್ವಸ್ ಸಿಸ್ಟಮ್ ಇಲ್ಲದಿದ್ರೆ ಇಟ್ ಈಸ್ ಡಿಫಿಕಲ್ಟ್ ಟು ಲಿವ್. ಒಂದು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾವುದೇ ಆದರೂ ಒಂದು ಪ್ರಾಣಿಗೆ, ಮನುಷ್ಯರಿಗೆ ಅಥವಾ ಇನ್ಯಾರಿಗೂ. ವಿದೌಟ್ ಪ್ರಾಪರ್ ನರ್ವಸ್ ಸಿಸ್ಟಮ್ ಆರ್ ವಿತ್ ಅ ಡಿಫೆಕ್ಟೆಡ್ ನರ್ವಸ್ ಸಿಸ್ಟಮ್ ಇಟ್ ಈಸ್ ಬಿಟ್ ಡಿಫಿಕಲ್ಟ್ ಟು ಸರ್ವೈವ್. ಒಂದು ಒಳ್ಳೆಯ ರೀತಿಯ ಜೀವನವನ್ನು ಸಾಧಿಸಲಿಕ್ಕೆ ಕಷ್ಟ ಆಗ್ತದೆ. ಇದು ಒನ್ ಆಫ್ ದ ಸಿಸ್ಟಮ್, ದಿಸ್ ಇಸ್ ಒನ್ ಆಫ್ ದ ಸಿಸ್ಟಮ್ ಇನ್ ದ ಹ್ಯೂಮನ್ ಬಾಡಿ ವಿಚ್ ಇಸ್ ಎಸೆನ್ಷಿಯಲ್. And another essential system in the human body is respiratory system. As we know, the importance of respiration. Respiration is nothing but intaking the oxygen and exhaling the carbon dioxide. This is the very common and very basic thing that we know. ಇದು ಬೇಸಿಕ್ ಥಿಂಗ್ ಆಗಿದ್ರು ಸಹ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್. ಇದು ಏನು ಈ ಸಿಸ್ಟಮ್ ಅಂದ್ರೆ ರೆಸ್ಪಿರೇಟರಿ ಸಿಸ್ಟಮ್ ಹ್ಯೂಮನ್ ಬಾಡಿಯಲ್ಲಿ ಪ್ರಾಪರ್ ಆಗಿ ವರ್ಕ್ ಮಾಡದೇ ಇದ್ರೆ ಬದುಕಲಿಕ್ಕೂ ಸಾಧ್ಯತೆ ಇರೋದಿಲ್ಲ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಲಿವ್ ಆಲ್ಸೋ. ಒಂದು ರೆಸ್ಪಿರೇಷನ್ ಒಂದು 5-10 ನಿಮಿಷಗಳ ಕಾಲ ಈ ಇಂಟೇಕ್ ಆಫ್ ಏರ್ ಅಥವಾ ಇಂಟೇಕ್ ಆಫ್ ಆಕ್ಸಿಜನ್ ಆಗದೇ ಇದ್ರೆ ಅಲ್ಟಿಮೇಟ್ಲಿ ಹ್ಯೂಮನ್ ಆರ್ ಎನಿ ಆರ್ಗ್ಯಾನಿಸಮ್ ಕ್ಯಾನ್ ಡೈ ಬಿಕಾಸ್ ಆಕ್ಸಿಜನ್ ಇಸ್ ಮೋಸ್ಟ್ ಎಸೆನ್ಷಿಯಲ್. What if is there any defect in the respiratory system or any of the organ in this respiratory system? Ultimately it leads to disturb to the respiration and ultimately leads to death. So it is also one of the very important system in the human body. Likewise, human digestive system, as we already learned in our previous classes, ಅಂದ್ರೆ ನಾವು ಹಿಂದಿನ ತರಗತಿಗಳಿಂದಲೇ ಕಲ್ತುಕೊಂಡು ಬಂದಿರುವ ಹಾಗೆ ಈ ಡೈಜೆಸ್ಟಿವ್ ಸಿಸ್ಟಮ್ ಹೇಳುವಂತಹದ್ದು ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್. ಈ ಹ್ಯೂಮನ್ ಬಾಡಿಯಲ್ಲಿ ಯಾವುದೆಲ್ಲ ಸಿಸ್ಟಮ್ಸ್ ಇದೆ, ಫಾರ್ ಎಕ್ಸಾಂಪಲ್ ಅದೇ ನಾವೀಗಾಗಲೇ ನೋಡಿದ ಹಾಗೆ ನರ್ವಸ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ಅಥವಾ ಇನ್ನು ನೋಡ್ಲಿಕ್ಕಿರುವಂತಹ ಎಕ್ಸ್ಕ್ರಿಟರಿ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್, ಇದೆಲ್ಲ ಸಹ ಪ್ರಾಪರ್ ಆಗಿ ಫಂಕ್ಷನ್ ಮಾಡಬೇಕಾದ್ರೆ
ಬಾಡಿಯಲ್ಲಿ ಎನರ್ಜಿ ಮತ್ತೆ ನ್ಯೂಟ್ರಿಯೆಂಟ್ಸ್, ಮಿನರಲ್ಸ್ ಇದೆಲ್ಲ ಬೇಕಾಗ್ತದೆ. ಸೊ ಇದನ್ನೆಲ್ಲವನ್ನು ಬಾಡಿಗೆ ಕೊಡುವಂತಹದ್ದು ಡೈಜೆಸ್ಟಿವ್ ಸಿಸ್ಟಮ್. ಡೈಜೆಸ್ಟಿವ್ ಸಿಸ್ಟಮಿನ ಫಂಕ್ಷನ್ಸ್ ನಮಗೆ ಈಗಾಗಲೇ ಗೊತ್ತು. ಅಂದ್ರೆ when we do the intake of food or proper nutrients, it goes in the digestive system. In the digestive system there are specific organs. ಅಂದ್ರೆ ನಮ್ಮ ಈ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ನಿರ್ದಿಷ್ಟ ಅಂದ್ರೆ ಸ್ಪೆಸಿಫಿಕ್ ಆರ್ಗನ್ಸ್, ಅಂಗಗಳಿದೆ. ಫಾರ್ ಎಕ್ಸಾಂಪಲ್ ಸ್ಟಮಕ್ ಇರಬಹುದು, ಲಿವರ್ ಇರಬಹುದು, ಪ್ಯಾಂಕ್ರಿಯಾಸ್ ಇರಬಹುದು, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್. ಇದಕ್ಕೆ ಅದರದ್ದೇ ಆದ ರೋಲ್ಸ್ ಉಂಟು. ಬಾಡಿಗೆ ಇಂಟೇಕ್ ಆಗಿರುವಂತಹ ಫುಡ್ ಅನ್ನು ಏನು ಕೆಮಿಕಲ್ ಈ HCl ಹೇಳುವಂತಹದ್ದು ಈ ಸ್ಟಮಕ್ ಅಲ್ಲಿ ಇರುವಂತಹದ್ದು ಅದರೊಟ್ಟಿಗೆ ಅದು ಸೇರಿಕೊಂಡು ಆಮೇಲೆ ಅದು ಫರ್ದರ್ ಈ ಸ್ಮಾಲ್ ಇಂಟೆಸ್ಟೈನಿಗೆ ಹೋಗಿ ಅಲ್ಲಿ ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ಬ್ ಆಗುವಂತಹದ್ದು. ಈ ರೀತಿಯಾದಂತಹ ವೇರಿಯಸ್ ಏನು ಸ್ಟೆಪ್ ಬೈ ಸ್ಟೆಪ್ ಆಗಿ ಈ ಡೈಜೆಷನ್ ಆಗ್ತಾ ಹೋಗ್ತದೆ. ಈ ಡೈಜೆಷನ್ ಇಂದಾಗಿಯೇ ಇಡೀ ಬಾಡಿಗೆ, ಕಂಪ್ಲೀಟ್ ಬಾಡಿಗೆ ಎನರ್ಜಿ ಸಪ್ಲೈ ಆಗುವಂತಹದ್ದು, ನ್ಯೂಟ್ರಿಯೆಂಟ್ ಸಪ್ಲೈ ಆಗುವಂತಹದ್ದು. ಆದರೂ ಸಹ ಬಟ್ ಸ್ಟಿಲ್ ಡೈಜೆಷನ್ ಇಟ್ ಸೆಲ್ಫ್, ಈ ಡೈಜೆಷನ್ ಆಗ್ಬೇಕಿದ್ರೂ ಸಹ ಬಾಡಿಯಲ್ಲಿ ಎನರ್ಜಿ ಇರಬೇಕಾಗ್ತದೆ. ಅದರ ಜೊತೆಗೆ ಸರ್ಕ್ಯುಲೇಟರಿ ಸಿಸ್ಟಮ್ ಇಂಪಾರ್ಟೆನ್ಸ್ ಅಂತೂ ಹೆಚ್ಚಿನವರಿಗೆ ಗೊತ್ತುಂಟು. ಸರ್ಕ್ಯುಲೇಷನ್ ಅಂದ್ರೆ ಏನು ಅಂತ. ನಮ್ಮ ಬಾಡಿಯಲ್ಲಿ ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ ಮೇನ್ ಆಗಿ ಇನ್ವಾಲ್ವ್ ಆಗಿರುವಂತಹ ಪಾರ್ಟ್ಸ್ ಯಾವುದೆಲ್ಲ ಅಂತ ಹೇಳಿದ್ರೆ, ಒಂದು ಹಾರ್ಟ್, ಆಮೇಲೆ ಲಂಗ್ಸ್, ಆಮೇಲೆ ಈ ಕಿಡ್ನಿ, ಮತ್ತೆ ಈ ಬಾಡಿಯಲ್ಲಿ ಫುಲ್ಲಿ ಸ್ಪ್ರೆಡ್ ಆಗಿರುವಂತಹ ಈ ನರ್ವಸ್, ಈ ಏನು ಬ್ಲಡ್ ವೆಸಲ್ಸ್ ಏನಿದೆ, ಇದೆಲ್ಲ ಬಾಡಿಯ ತಲೆಯಿಂದ ಹಿಡಿದು ಫ್ರಮ್ ದ ಹೆಡ್ ಟು ದ ಫುಟ್, ಈ ಎಲ್ಲ ಬಾಡಿಯಲ್ಲಿ ಯಾವುದೇ ಒಂದು ಜಾಗ ಬಿಡದೆ ಎಲ್ಲಾ ಕಡೆ ಸಹ ಈ ಬ್ಲಡ್ ವೆಸಲ್ಸ್ ಇದೆ. ಬಾಡಿಗೆ ಬೇಕಾದಂತಹ ಎಸೆನ್ಷಿಯಲ್ ಆಗಿರುವ ಈ ನ್ಯೂಟ್ರಿಯೆಂಟ್ಸ್ ಅನ್ನು ಸಪ್ಲೈ ಮಾಡುವಂಥದ್ದು ಇರಬಹುದು, ಮತ್ತೆ ಆಕ್ಸಿಜನ್ ಸಪ್ಲೈ ಮಾಡುವಂಥದ್ದು ಇರಬಹುದು. ಇದೆಲ್ಲ ಈ ಬ್ಲಡ್ಡಿನ ಥ್ರೂ ಆಗುವಂತಹದ್ದು. ಹಾರ್ಟ್ ಅಲ್ಲಿ ಪಂಪಿಂಗ್ ಪ್ರಾಸೆಸ್ ಆಗ್ತದೆ. ಪ್ಯೂರ್ ಮತ್ತೆ ಇಂಪ್ಯೂರ್ ಬ್ಲಡ್ ಅನ್ನು ಪ್ರಾಪರ್ ಆಗಿ ಆಯಾ ಆರ್ಗನ್ಸ್ಗೆ ಎಲ್ಲೆಲ್ಲ ಹೋಗಿ ಯಾವ್ದೆಲ್ಲ ಪ್ರಾಸೆಸ್ ಆಗಬೇಕು. ಫಾರ್ ಎಕ್ಸಾಂಪಲ್ ಈ ಎಕ್ಸ್ಚೇಂಜ್ ಆಫ್ ಏರ್ ಅಂದ್ರೆ ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನು ಕೊಡುವಂತಹದ್ದು ಲಂಗ್ಸ್ ಅಲ್ಲಿ ಆದ್ರೆ, ಈ ಇಂಪ್ಯೂರ್ ಬ್ಲಡ್ ಪ್ಯೂರಿಫೈ ಆಗುವಂತಹದ್ದು ಕಿಡ್ನಿಯಲ್ಲಿ ಆದ್ರೆ, ಈ ರೀತಿಯಾದಂತಹ ಪ್ರಾಸೆಸಸ್ ಆಗ್ತದೆ. ಅದೇ ರೀತಿ ಈ ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ ಎಕ್ಸ್ಕ್ರಿಟರಿ ಸಿಸ್ಟಮ್ ಕೂಡ ಇನ್ಕ್ಲೂಡ್ ಆಗಿಕೊಂಡುಂಟು. ಇಲ್ಲಿ ಈ ಲೊಕೇಟ್ ಆಗಿರುವ ಹಾಗೆ ಈ ಪಿಕ್ಚರ್ ಅಲ್ಲಿ ನೋಡ್ತಿರುವ ಹಾಗೆ ಇಲ್ಲಿ ಎರಡು ಬೇರೆ ಬೇರೆ ಕಲರ್ಸಿನ ವೈನ್ಸ್ ನೀವು ನೋಡಬಹುದು, ಬ್ಲಡ್ ವೆಸಲ್ಸ್ ನೋಡಬಹುದು. ಅದರಲ್ಲಿ ಪ್ಯೂರ್ ಮತ್ತು ಇಂಪ್ಯೂರ್ ಬ್ಲಡ್ ಅನ್ನು ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ ಬೇರೆ ಬೇರೆ ಕಲರ್ಸ್ ಅಲ್ಲಿ. ಈ ಕಿಡ್ನಿಯಲ್ಲಿ ಬ್ಲಡ್ಡಿನ ಒಂದು ಪ್ಯೂರಿಫಿಕೇಶನ್ ಆಗಿ ಈ ವೇಸ್ಟ್ ಪ್ರಾಡಕ್ಟ್ಸ್ ಏನಿದೆ ಅದು ಥ್ರೂ ಎಕ್ಸ್ಕ್ರೀಷನ್ ಹೋಗುವಂತಹದ್ದು. ಈ ಎಲ್ಲ ಅಂದ್ರೆ ನರ್ವಸ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್, ಎಕ್ಸ್ಕ್ರಿಟರಿ ಸಿಸ್ಟಮ್, ಇದೆಲ್ಲ ಹ್ಯೂಮನ್ಸ್ ಅಲ್ಲಿ ಅಲ್ಲದೆ ಬೇರೆ ಕಾಂಪ್ಲೆಕ್ಸ್ ಆರ್ಗಾನಿಸಮ್ಸ್ ಅಲ್ಲಿ ಕೂಡ ಈ ರೀತಿಯಾದಂತಹ ಬೇಸಿಕ್ ಸಿಸ್ಟಮ್ಗಳು ಇರ್ತವೆ. ಇದೆಲ್ಲ ಇದ್ದರೆ ಮಾತ್ರ ಒಂದು ಪ್ರಾಪರ್ ಆಗಿ ಒಂದು ಹ್ಯೂಮನ್ ಆರ್ ಎನಿ ಆರ್ಗಾನಿಸಮ್ ಕ್ಯಾನ್ ಲಿವ್. ಹಾಗಿದ್ರೆ ಇಷ್ಟು ಮಾತ್ರ ಬಾಡಿಯಲ್ಲಿ ಸಿಸ್ಟಮ್ಸ್ ಇರುವಂತಹದ್ದು, ಇನ್ನೂ ಕೂಡ ಸಿಸ್ಟಮ್ಸ್ ಇದೆ. ಇದರಲ್ಲಿ ನೋಡ್ತಾ ಹೋದ್ರೆ ರಿಪ್ರೊಡಕ್ಟಿವ್ ಸಿಸ್ಟಮ್. ಇಲ್ಲಿ ಹ್ಯೂಮನ್ ರಿಪ್ರೊಡಕ್ಟಿವ್ ಸಿಸ್ಟಮಿನ ಎಕ್ಸಾಂಪಲ್ ಅನ್ನು ಕನ್ಸಿಡರ್ ಮಾಡಿದ್ರೆ ಇಂಡಿವಿಜುವಲಿ ಇಲ್ಲಿ ಎರಡು ಟೈಪ್ಸ್ ಕಾಣಬಹುದು, ಮೇಲ್ ಆರ್ಗನ್ಸ್ ಮತ್ತು ಫಿಮೇಲ್ ಆರ್ಗನ್ಸ್ ಅಂತ. ಅಂದ್ರೆ ಹ್ಯೂಮನ್ಸ್ ಅಲ್ಲಿ ಮೇಲ್ ಮತ್ತು ಫಿಮೇಲ್ ಅಂತ ಏನು ಡಿಫ್ರೆನ್ಶಿಯೇಷನ್ ಇದೆ ಅದು ಈ ಬೇಸ್ಡ್ ಆನ್ ಈ ಆರ್ಗನ್ಗಳ ಪ್ರೆಸೆನ್ಸ್ ಇಂದಾಗಿ ಆಗುವಂತಹದ್ದು ಮೇನ್ ಆಗಿ. ಈ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಮತ್ತೆ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅಂತ ಎರಡು ಡಿಫ್ರೆಂಟ್ ಆಗಿ ಇರುವ ಕಾರಣ ಮೇಲ್ ಮತ್ತು ಫಿಮೇಲ್ ಇದ್ದು ಆಯಾ ರೋಲ್ಗಳಿರ್ತವೆ ಹ್ಯೂಮನ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಅಥವಾ ಯಾವುದೇ ಹೈಯರ್ ಆರ್ಗನಿಸಮ್ ಅಲ್ಲಿ. ಈ ರಿಪ್ರೊಡಕ್ಟಿವ್ ಸಿಸ್ಟಮ್ ಏನು ರಿಪ್ರೊಡಕ್ಷನ್ ಪ್ರಾಸೆಸ್ ಆಗ್ಬೇಕಿದ್ರೆ ಇದರಲ್ಲಿ ಕೂಡ ಎನರ್ಜಿ ಕನ್ಸ್ಯೂಮ್ ಆಗ್ತದೆ. ಯಾವ ರೀತಿ? ಜಸ್ಟ್ ಲೈಕ್ ಹೌ ಅ ನರ್ವಸ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್ or digestive system or any system of the body which requires energy to function or to run its process. Similarly, reproductive system also requires energy, nutrients, proteins, everything. ನಾನು ಈಗಾಗಲೇ ಹೇಳಿದೆ, ಅಂದ್ರೆ ಈ ಎಲ್ಲ ಸಿಸ್ಟಮ್ಗಳ ಬಗ್ಗೆ ಬೇಸಿಕ್ ಆಗಿ ಹೇಳ್ತಾ ಹೋಗುವಾಗ ಇದರಲ್ಲಿ ಯಾವುದಾದ್ರೂ ರೀತಿಯಲ್ಲಿ ಈ ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ ಅಥವಾ ಹಾರ್ಟ್ ಅಲ್ಲಿ ಒಂದು ಸಣ್ಣ ಬ್ಲಾಕೇಜ್ ಇದ್ರು, ಯಾವುದಾದ್ರು ನರ್ವ್ ಅಲ್ಲಿ ಬ್ಲಾಕೇಜ್ ಇದ್ರು ಸಹ
ಪ್ರಾಬ್ಲಮ್ ಆಗಿ ಅಲ್ಟಿಮೇಟ್ಲಿ ಇತ್ತೀಚಿನ ರೀಸೆಂಟ್ ಡೇಸ್ ಅಲ್ಲಿ ನಾವು ನೋಡಬಹುದು ಇಂಥ ಏನು ಈ ಹಾರ್ಟಿಗೆ ಸಂಬಂಧಪಟ್ಟ ಹಾಗೆ ಬ್ಲಾಕೇಜ್ಗಳು ಅಥವಾ ಹಾರ್ಟ್ ಅಟ್ಯಾಕ್ ಇಂಥದನ್ನು ನಾವು ಜಾಸ್ತಿ ಕಾಣ್ತೇವೆ. ಅದೇ ರೀತಿ ಇಂಥ ಸಿಸ್ಟಮ್ಗಳಲ್ಲಿ ಅಂದ್ರೆ ಇಲ್ಲಿ ಈ ಸ್ಲೈಡ್ ಅಲ್ಲಿ ಕಾಣ್ತಿರುವಂತಹ ಸಿಸ್ಟಮ್ಗಳಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಣ್ಣಕ್ಕೆ ಫಾಲ್ಟ್ ಇದ್ರೂ ಕೂಡ ಅದೊಂದು ಡ್ರಾಸ್ಟಿಕ್ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂತ ಚಾನ್ಸಸ್ ಇರ್ತದೆ, ಅಲ್ಟಿಮೇಟ್ಲಿ ಸಾಯಲೂಬಹುದು. ಆದರೆ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಏನಾದ್ರೂ ಡಿಫೆಕ್ಟ್ ಇದ್ರೆ ನೇರವಾಗಿ ಅದು ಲೈಫಿಗೆ ಪ್ರಾಬ್ಲಮ್ ಕೊಡ್ತದ, ಅಂದ್ರೆ ಸಾಯುವ ಏನು ರೇಂಜಿಗೆ ಈಗ ನಾವು ಪ್ರೀವಿಯಸ್ಲಿ ನೋಡಿದ ಹಾಗೆ ಅಲ್ಟಿಮೇಟ್ಲಿ ಸಾಯುವಂತಹ ಪಾಸಿಬಿಲಿಟೀಸ್ ಉಂಟಾ? ಕಂಪೇರೇಟಿವ್ಲಿ ತುಂಬಾ ಕಡಿಮೆ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಯಾವ್ದಾದ್ರು ಪ್ರಾಬ್ಲಮ್ಸ್ ಇದ್ರೆ. ಅಂದ್ರೆ ವಾಟ್ ಇಫ್ ಇನ್ ದ ರೀಪ್ರೊಡಕ್ಟಿವ್ ಸಿಸ್ಟಮ್ ಇಫ್ ಇಟ್ ಹ್ಯಾಸ್ ಎನಿ improper functioning or some organ damage either by birth or accidentally, ಈ ರೀತಿಯಾದಂತಹ ಯಾವುದೇ ಕಾಸ್ಗಳಿದ್ರೂ ಸಹ ಇದು ಹ್ಯೂಮನ್ಸಿನ ಲೈಫಿಗೆ ಅಥವಾ ಒಂದು ಜೀವನಕ್ಕೆ ಯಾವುದೇ ಪ್ರಾಬ್ಲಮ್ ಕೊಡೋದಿಲ್ಲ. ಫಾರ್ ಎಕ್ಸಾಂಪಲ್, ಟ್ರಾನ್ಸ್ಜೆಂಡರ್, ಜಸ್ಟ್ ಕನ್ಸಿಡರ್ ದ ಟ್ರಾನ್ಸ್ಜೆಂಡರ್. ಯು ಮೈಟ್ ನೋ what transgender or who transgenders are. The human beings or the people who don't have proper reproductive system, either a male reproductive system or female reproductive system in their body system, they may lack the reproductive organ or may they have the defected reproductive organ or the organ which do not function properly. ಇಂತಹ ಕಂಡೀಷನ್ಸ್ ಅಲ್ಲಿ ಈ ಕಂಡೀಷನ್ ಯಾವ ರೇಂಜ್ ಅಲ್ಲಿ ಅಥವಾ ಯಾವ ಸಿವಿಯಾರಿಟಿಯಲ್ಲಿ ಇರ್ತದೆ ಹೇಳಿದ್ರೆ ವಿಚ್ ದೇ ಆರ್ ಅನೇಬಲ್ ಟು ಡಿಫ್ರೆನ್ಶಿಯೇಟ್ ಐದರ್ ಮೇಲ್ ಆರ್ ಫಿಮೇಲ್. ಸೊ ಇಂಥ ಕಂಡೀಷನ್ಸ್ ಅಲ್ಲಿ ಇರುವಂತಹ ಜನರನ್ನು ಟ್ರಾನ್ಸ್ಜೆಂಡರ್ಸ್ ಅಂತ ಹೇಳ್ತಾರೆ. ಸೊ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಅ ಟ್ರಾನ್ಸ್ಜೆಂಡರ್ ಅಂಡ್ ಹ್ಯೂಮನ್ ಬೀಯಿಂಗ್ಸ್? ಐ ಆಮ್ ರಿಯಲಿ ಸಾರಿ, ಟ್ರಾನ್ಸ್ಜೆಂಡರ್ಸ್ ಆರ್ ಹ್ಯೂಮನ್ ಬೀಯಿಂಗ್ಸ್ ಓನ್ಲಿ. ಮನುಷ್ಯರಲ್ಲೇ ಆ ಒಂದು ವಿಧ ಇರುವಂತದ್ದು, ಸ್ತ್ರೀ ಪುರುಷ ಅಥವಾ ಟ್ರಾನ್ಸ್ಜೆಂಡರ್ ಅಂತ. ಅಥವಾ ಮೇಲ್ ಫಿಮೇಲ್ ಟ್ರಾನ್ಸ್ಜೆಂಡರ್ ಅಂತ ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ತಾರೆ? ಯು ಆಲ್ರೆಡಿ ನೋ ಇಟ್ ಹೌ ಇಟ್ ಈಸ್. ಟ್ರಾನ್ಸ್ಜೆಂಡರ್ ಮತ್ತು ಈ ನಾರ್ಮಲ್ ಮೇಲ್ ಫಿಮೇಲಿಗೆ ಡಿಫರೆನ್ಸ್ ಮೇನ್ ಆಗಿರುವಂತಹದ್ದು, ನಾರ್ಮಲ್ ಮೇಲ್ ಅಂಡ್ ಫಿಮೇಲ್ ಕ್ಯಾನ್ ರೀಪ್ರೊಡ್ಯೂಸ್. ಆ ಮೇಲ್ ಅಲಾಂಗ್ ವಿತ್ with the contribution of male, a female can reproduce. But transgender either cannot reproduce or cannot contribute in the reproduction. But transgender can live normally like other a proper male and female, male or female. ಟ್ರಾನ್ಸ್ಜೆಂಡರ್ಸ್ ನಮ್ಮ ಸಾಮಾನ್ಯ ಮನುಷ್ಯರ ಹಾಗೆ ಬದುಕಬಹುದು, ಜೀವನಕ್ಕೆ ಯಾವುದೇ ತೊಂದರೆ ಇರೋದಿಲ್ಲ. ಅಂದ್ರೆ ರೆಸ್ಪಿರೇಷನ್ ಸರಿಯಾಗಿ, ಬಯಾಲಜಿಕಲಿ ನಾ ಹೇಳುವಂತಹದ್ದು, ಸೋಷಿಯಲಿ ಮೇ ದೇ ಹ್ಯಾವ್ ಲಾಟ್ ಆಫ್ ಚಾಲೆಂಜಸ್ ಟು ಲಿವ್. ಆದರೆ ಬಯಾಲಜಿಕಲಿ ಅವರಲ್ಲಿ ರೆಸ್ಪಿರೇಷನ್ ಸರಿಯಾಗಿ ಆಗ್ತದೆ. ದೇ ಮೇ ಹ್ಯಾವ್ ಪ್ರಾಪರ್ ಎಕ್ಸ್ಕ್ರೀಷನ್, ಮೇ ದೇ ಹ್ಯಾವ್ ಪ್ರಾಪರ್ ಡೈಜೆಸ್ಟಿವ್ ಸಿಸ್ಟಮ್, ನರ್ವಸ್ ಸಿಸ್ಟಮ್, ಎವ್ರಿಥಿಂಗ್ ಮೇ ದೇ ಹ್ಯಾವ್ ಪ್ರಾಪರ್ಲಿ. ಬಟ್ ದೇ ಹ್ಯಾವ್ ಡಿಫೆಕ್ಟೆಡ್ ಆರ್ ಇಂಪ್ರಾಪರ್ reproductive system. So because of this example, we can come to know that reproductive system is not that much as essential to live. ಅಂದ್ರೆ ರಿಪ್ರೊಡಕ್ಟಿವ್ ಸಿಸ್ಟಮ್ ನ ಅವಶ್ಯಕತೆ ಜೀವನಕ್ಕೆ ಅಂದ್ರೆ ಬದುಕಲಿಕ್ಕೆ ಬೇಕಾಗಿ ಅಷ್ಟೊಂದಿರೋದಿಲ್ಲ. ಬಟ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಾಡಿಯಲ್ಲಿ ಇದೆ. ಹಾಗಿರುವಾಗ ಅದರದ್ದು ಏನಾದ್ರು ರೋಲ್ ಮತ್ತೆ ಇಂಪಾರ್ಟೆನ್ಸ್ ಇದ್ದೇ ಇರಬೇಕು ಅಲ್ಲ. Then we can see what and all the importance of this reproduction. ಬಯಾಲಜಿಕಲಿ ಹ್ಯೂಮನ್ಸ್ ಅಲ್ಲಿರುವಂತಹ ಯಾವುದೇ ಸಿಸ್ಟಮ್ ಇರಲಿ, ಯಾವುದೇ ಆರ್ಗನ್ ಇರಲಿ, ಅದಕ್ಕೆ ಅದರದ್ದೇ ಆದಂತಹ ಸ್ಪೆಸಿಫಿಕ್ ರೋಲ್ ಇದೆ. ಹ್ಯೂಮನ್ಸ್ ಅಲ್ಲಿ ಮಾತ್ರ ಅಲ್ಲದೆ ಯಾವುದೇ ಬೇರೆ ಆರ್ಗ್ಯಾನಿಸಮ್ಸ್ ಇರಬಹುದು, ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರಬಹುದು, ಎಲ್ಲಾ ರೀತಿಯಾದಂತಹ ಆರ್ಗ್ಯಾನಿಸಮ್ಸ್ ಅಲ್ಲಿ ಇರುವಂತಹ ಈ ಸ್ಪೆಸಿಫಿಕ್ ಆರ್ಗನ್ ಅಥವಾ ಯಾವ್ದಾದ್ರು ಒಂದು ಸಿಸ್ಟಮ್ ಇದ್ರೆ ಅದಕ್ಕೆ ಅದರದ್ದೇ ಆದಂತಹ ರೋಲ್ ಇದೆ. ಯಾವುದು ವೇಸ್ಟ್ ಅಂತ ಕನ್ಸಿಡರ್ ಆಗುದಿಲ್ಲ. ಮೇ ಬಿ ಕೆಲವು ಕಂಡೀಷನ್ ಅಲ್ಲಿ ವೆಸ್ಟಿಜಲ್ ಆರ್ಗನ್ಸ್ ಅಂತ ಇರಬಹುದು, ಅಂದ್ರೆ ಈ ಕಿವಿಯ ಇದಿರಬಹುದು ಅಥವಾ ಅಪೆಂಡಿಕ್ಸ್ ಇರಬಹುದು, ಇದನ್ನೆಲ್ಲ ವೇಸ್ಟ್ ಆರ್ಗನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಬಟ್ ಕೆಲವು ಸ್ಟಡೀಸ್ ಹೇಳ್ತವೆ ಅಂದ್ರೆ ಅದಕ್ಕೆ ಅದರದ್ದೇ ಆದ ರೋಲ್ ಇದೆ ಅಂತ. ಅದೇನೇ ಇರಲಿ, ದಟ್ ಈಸ್ ಔಟ್ ಆಫ್ ಸಿಲೆಬಸ್ ಫಾರ್ ಅಸ್ ರೈಟ್ ನೌ. ನಾನು ಜಸ್ಟ್ ಇನ್ಫಾರ್ಮೇಶನ್ ಗೆ ಹೇಳಿದ್ದು.
ರಿಪ್ರೊಡಕ್ಷನ್ ಇಂಪಾರ್ಟೆನ್ಸ್ ಎಂತ ಅಂತ ನೋಡಿದರೆ, ಇಲ್ಲಿ ಒಂದು ಫುಡ್ ಚೈನ್ ಎಕ್ಸಾಂಪಲ್ ನೀವು ನೋಡ್ತಿರಬಹುದು. ಇನ್ ದಿಸ್ ಎಕ್ಸಾಂಪಲ್ you can see some plants or grasses here, right? These plants or the grasses which is a food for the grasshopper or any other organism which directly what consumes on the plant based products, either fruits or vegetables or flowers, anything. ಈ ಸಸ್ಯಗಳು ಅಂದ್ರೆ ಪ್ಲಾಂಟ್ಸಿನ ಮೇಲೆ ಡಿಪೆಂಡ್ ಆಗಿರುವಂತಹ, ಡೈರೆಕ್ಟ್ಲಿ ಡಿಪೆಂಡ್ ಆಗಿರುವಂತಹ ಪ್ರಾಣಿಗಳು ಅಂದ್ರೆ ಒಂದು ವೆಜಿಟೇರಿಯನ್ ಅಥವಾ ಆ ರೀತಿಯಾದಂತಹ ಪ್ರಾಣಿಗಳು ಯಾವ್ದಿದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಈ ಡೀರ್ ಇರಬಹುದು ಅಥವಾ ಕವ್ ಇರಬಹುದು. ಇದೆಲ್ಲ ಡೈರೆಕ್ಟ್ ಆಗಿ ಈ ಪ್ಲಾಂಟ್ ಬೇಸ್ಡ್ ಫುಡ್ಡಿನ ಮೇಲೆ ಡಿಪೆಂಡ್ ಆಗಿರುವಂತಹದ್ದು. ಇದನ್ನು ಪ್ರೈಮರಿ ಕನ್ಸ್ಯೂಮರ್ ಅಂತ ಹೇಳ್ತಾರೆ. ಈ ಗ್ರಾಸ್ ಹಾಪರ್ ಅಥವಾ ಪ್ರೈಮರಿ ಕನ್ಸ್ಯೂಮರ್ಸ್ ಅನ್ನು ತಿಂದು ಬದುಕುವಂತಹ ಏನು ಈ ಸೆಕೆಂಡರಿ ಕನ್ಸ್ಯೂಮರ್ಸ್ ಏನಿದೆ, ಈ ಫಾರ್ ಎಕ್ಸಾಂಪಲ್ ಈ ಗ್ರಾಸ್ ಹಾಪರ್ ಅನ್ನು ಪ್ರೈಮರಿ ಅಂತ ಕನ್ಸಿಡರ್ ಮಾಡಿದರೆ, ಈ ಗ್ರಾಸ್ ಹಾಪರ್ ಅನ್ನು ತಿಂದು ಬದುಕುವಂತಹದ್ದು ಈ ಫ್ರಾಗ್. ಸೊ ಇದು ಸೆಕೆಂಡರಿ ಕನ್ಸ್ಯೂಮರ್ ಅಂತ ಹೇಳ್ತಾರೆ. ಲೈಕ್ ವೈಸ್ ಇದೇ ರೀತಿ ಈ ಫ್ರಾಗ್ ಅನ್ನು ತಿಂದು ಬದುಕುವಂತಹ ಹಾವು ಇದನ್ನು ಟರ್ಷರಿ ಕನ್ಸ್ಯೂಮರ್. ಇದೇ ರೀತಿ ಈ ಫುಡ್ ಚೈನ್ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಇದನ್ನು ಯು ಮೈಟ್ ಸ್ಟಡಿಡ್ ಇನ್ ಯುವರ್ ಪ್ರೈಮರಿ ಕ್ಲಾಸಸ್ ಇಟ್ ಸೆಲ್ಫ್. ಇವು ನಿಮ್ಮ ಅತಿ ಸಣ್ಣ ತರಗತಿಗಳಿಂದ ಈ ರೀತಿಯ ಏನು ಈ ಫುಡ್ ಚೈನ್ ಇರಬಹುದು ಅಥವಾ ಬೇರೆ ಬೇರೆ ಎಕಲಾಜಿಕಲ್ ಬ್ಯಾಲೆನ್ಸಸ್ಗೆ ಸಂಬಂಧಪಟ್ಟ ಈ ಟಾಪಿಕ್ಸ್ ಅನ್ನು ನೀವು ಈಗಾಗಲೇ ನೋಡಿರಬಹುದು. ಇಮ್ಯಾಜಿನ್ ಈ ರಿಪ್ರೊಡಕ್ಷನ್ ನ ಬಗ್ಗೆ ನಾವು ಇಲ್ಲಿ ಮಾತಾಡುವಾಗ, ರಿಪ್ರೊಡಕ್ಷನ್ ನ ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ ಅಂತ ಒಂಥರ ನಾವು ಡಿಸ್ಕಸ್ ಮಾಡಿದೆವು. ಅಂದ್ರೆ ಟು ಲಿವ್, ಬದುಕಲಿಕ್ಕೆ, ಜೀವಂತ ಇರ್ಲಿಕ್ಕೆ ರಿಪ್ರೊಡಕ್ಷನ್ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ ಅಂತ. ಹಾಗೆ ರಿಪ್ರೊಡಕ್ಷನ್ ಇರೋದು ಯಾಕೆ? ಫಾರ್ ಎಕ್ಸಾಂಪಲ್ ಈ ಗ್ರಾಸ್ ಹಾಪರ್ ಅಲ್ಲಿ ರಿಪ್ರೊಡಕ್ಷನ್ ಇರುವುದಿಲ್ಲ ಅಥವಾ ಆಗುದಿಲ್ಲ ಅಂತ ಆದ್ರೆ, ಈ ಗ್ರಾಸ್ ಹಾಪರಿಗೆ ಒಂದು ಸರ್ಟೈನ್ ಏಜ್ ಲಿಮಿಟ್ ಇರ್ತದೆ, ಒಂದು ಡ್ಯೂರೇಷನ್ ಇರ್ತದೆ. ಇದೊಂದು ಫಾರ್ ಎಕ್ಸಾಂಪಲ್ ಒಂದು 3 months ಅಲ್ಲಿ ಅಥವಾ 2 months ಅಲ್ಲಿ ಈ ರೀತಿ ಸಾಯ್ಬಹುದು. ಸಪೋಸ್ ಈ ಗ್ರಾಸ್ ಹಾಪರ್ ಸತ್ರೆ ಅಥವಾ ಎನ್ವಿರಾನ್ಮೆಂಟ್ ಅಲ್ಲಿ ಇರುವಂತಹ ಎಲ್ಲ ಗ್ರಾಸ್ ಹಾಪರ್ ಸತ್ರೆ ವಿತೌಟ್ ಎನಿ ರಿಪ್ರೊಡಕ್ಷನ್, ಸೊ ಈ ಸೆಕೆಂಡರಿ ಕನ್ಸ್ಯೂಮರ್ ಏನ್ ಮಾಡ್ಬೇಕಾಗಿದ್ರೆ, ಈ ಫ್ರಾಗ್ ಇದು ಯಾವ್ದಾದ್ರು ಬೇರೆ ಇನ್ಸೆಕ್ಟ್ ಅನ್ನು ತಿಂದು ಬದುಕಬೇಕು ಅಥವಾ ಅಲ್ಟಿಮೇಟ್ಲಿ ಇದು ಸಹ ಸಾಯ್ಲೇಬೇಕು. ಅದೇ ರೀತಿ ಇದು ಒಂದು ಫುಡ್ ಚೈನಿಗೆ ಇಫೆಕ್ಟ್ ಆಗ್ತದೆ. ರಿಪ್ರೊಡಕ್ಷನ್ ಎಲ್ಲ ಆರ್ಗ್ಯಾನಿಸಮ್ ಅಲ್ಲಿ ರಿಪ್ರೊಡಕ್ಷನ್ ಆಗದೇ ಇದ್ರೆ ಇಟ್ ಮೇನ್ಲಿ ಇಫೆಕ್ಟ್ಸ್ ಆನ್ ದಿ ಫುಡ್ ಚೈನ್. ಮತ್ತೆ ಇಕಲಾಜಿಕಲ್ ಬ್ಯಾಲೆನ್ಸಸ್ ಗಳ ಮೇಲೂ ಸಹ ಏನು ಈ ರಿಪ್ರೊಡಕ್ಷನ್ ಆಗದಿದ್ರೆ ಇಂಪ್ಯಾಕ್ಟ್ ಬೀಳ್ತದೆ. ಯಾವ ರೀತಿ ನೋಡ್ಲಿಕ್ಕೆ ಹೋದ್ರೆ, ನೀವು ಈಗಾಗಲೇ ಕಲ್ತಿರಬಹುದು ನೈಟ್ರೋಜನ್ ಸೈಕಲ್ ಅಥವಾ ಬೇರೆ ಬೇರೆ ಏನು ಎನ್ವಿರಾನ್ಮೆಂಟಲ್ ಸೈಕಲ್ಗಳ ಬಗ್ಗೆ. ಅದರಲ್ಲಿ ಆ ಸೈಕಲ್ ಕಂಪ್ಲೀಟ್ ಆಗ್ಬೇಕಿದ್ರೆ ಕೆಲವು ಆರ್ಗ್ಯಾನಿಸಮ್ಗಳ ಇಂಪಾರ್ಟೆನ್ಸ್ ಕೂಡ ಇರ್ತದೆ. ಅಂದ್ರೆ ಕೆಲವು ಬ್ಯಾಕ್ಟೀರಿಯಾ ಇರಬಹುದು ನೈಟ್ರೋಜನ್ ಫಿಕ್ಸೇಷನ್ ಮಾಡ್ಲಿಕ್ಕೆ, ಈ ರೈಸೋಬಿಯಂ ಹೇಳುವಂತ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಇರ್ತದೆ. ಒಂದು ವೇಳೆ ರಿಪ್ರೊಡಕ್ಷನ್ ಆ ಬ್ಯಾಕ್ಟೀರಿಯಾದಲ್ಲಿ ಆಗದೇ ಇದ್ರೆ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ. ಹೇಗೆ ನೈಟ್ರೋಜನ್ ಫಿಕ್ಸೇಷನ್ ಆಗದೇ ಇದ್ರೆ ನಮ್ಮ ಎನ್ವಿರಾನ್ಮೆಂಟ್ಗೆ ಎಷ್ಟು ಲಾಸ್ ಉಂಟು. ಯಾವುದೇ ರೀತಿಯಾದಂತಹ ಲಿವಿಂಗ್ ಫಾರ್ಮ್ ಏನು ಈ ಅಮೈನೋ ಆಸಿಡ್ಸ್ ಪ್ರೋಟೀನ್ ಸಿಂಥಸಿಸ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಿಲ್ಲದಿದ್ರೆ ಲೈಫೇ ಪಾಸಿಬಲ್ ಇಲ್ಲ. ಸೊ ಹಾಗಾಗಿ ಈ ರಿಪ್ರೊಡಕ್ಷನ್ ಹೇಳುವಂಥದ್ದು ಸಹ ತುಂಬಾ ಇಂಪಾರ್ಟೆಂಟ್. ಅದು ಇಂಡಿವಿಜುವಲಿ ಬದುಕಲಿಕ್ಕೆ ಅಷ್ಟು ಇಂಪಾರ್ಟೆಂಟ್ ಅಲ್ಲದಿದ್ರು ಸಹ ಕಂಟಿನ್ಯೂಯೇಷನ್ ಆಫ್ ಲೈಫ್ ಥ್ರೂ ಔಟ್ ದ ಜನರೇಷನ್ ಹೀಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಮತ್ತು ಇಕಲಾಜಿಕಲ್ ಬ್ಯಾಲೆನ್ಸಿಗೂ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಇಲ್ಲಿ ಎಕ್ಸಾಂಪಲ್ ಅಲ್ಲಿ ನಾವು ನೋಡುತ್ತಿದ್ರೆ ಇಲ್ಲಿ ಒಂದೆರಡು ಎಕ್ಸಾಂಪಲ್ ನೋಡಬಹುದು. ಇಲ್ಲಿ ಒಂದು ಹ್ಯೂಮನ್ ಬೀಯಿಂಗ್, ಒಂದು ತಾಯಿ ಮತ್ತು ಮಕ್ಕಳನ್ನು ಕಾಣಬಹುದು. ಇಲ್ಲಿ ಒಂದು ಡಾಗ್ ಮತ್ತೆ ಅದರ ಮರಿಗಳನ್ನು, ಅದರ ಆಫ್ ಸ್ಪ್ರಿಂಗ್ ಅನ್ನು ಇಲ್ಲಿ ಕಾಣಬಹುದು ನಾವು, ಅಲ್ವಾ? ಇದೇನು ಇದು ರೀಪ್ರೊಡಕ್ಷನ್ ಇಂದ ಅವರ ಆಫ್ ಸ್ಪ್ರಿಂಗ್ ಪ್ರೊಡ್ಯೂಸ್ ಆಗಿರುವಂತಹದ್ದು. ಇಲ್ಲಿ ಇಲ್ಲಿ ಏನು ಹ್ಯೂಮನ್ ಬೀಯಿಂಗ್ ಏನು ಇಲ್ಲಿ ಒಂದು ತಾಯಿಯನ್ನು ತೋರಿಸಿದ್ದಾರೆ. ಈ ಹ್ಯೂಮನ್ ಬೀಯಿಂಗಿಗೆ ಹೋಲುವಂತಹ ಎರಡು ಆಫ್ ಸ್ಪ್ರಿಂಗ್ಗಳು, ಇಬ್ಬರು ಮಕ್ಕಳನ್ನು ನಾವಿಲ್ಲಿ ಕಾಣಬಹುದಲ್ವಾ? ಅದೇ ರೀತಿ ಈ ನಾಯಿಯ ಏನು ಈ ಡಾಗಿನ ಏನಿದೆ ಆಫ್ ಸ್ಪ್ರಿಂಗ್ಗಳೇನಿದೆ, ನಾಯಿಯ ಮರಿಗಳೇನಿದೆ, ಅದು ನಾಯಿಗೆ ಹೋಲುವಂತದ್ದು ಇದೆ, ಅಲ್ವಾ? ಸೊ ಸಿಮಿಲಾರಿಟಿ ಉಂಟು. ಅಂದ್ರೆ ಈ ರೀಪ್ರೊಡಕ್ಷನ್ ಅಲ್ಲಿ ಒಂದು ಆರ್ಗ್ಯಾನಿಸಮ್ ತನ್ನನ್ನೇ ಹೋಲುವಂತಹ ದ ಆರ್ಗ್ಯಾನಿಸಮ್ ವಿಚ್ ಗಿವ್ಸ್ ಬರ್ತ್ ಟು ಎ ನ್ಯೂ ಆಫ್ ಸ್ಪ್ರಿಂಗ್ ವಿಚ್ ರಿಸೆಂಬಲ್ಸ್ ಆಲ್ಮೋಸ್ಟ್ ಸೇಮ್ ಟು ದಟ್ ಆಫ್ ದ ಪೇರೆಂಟ್. ಇಲ್ಲಿ ಎಕ್ಸಾಂಪಲ್ ಅಲ್ಲಿ ನೀವು ನೋಡುವ ಹಾಗೆ ಪೇರೆಂಟಿಗೆ ರಿಸೆಂಬಲ್ ಆಗಿರುವಂತಹ ಆಫ್ ಸ್ಪ್ರಿಂಗ್ಗಳು ಇಲ್ಲಿ ಪ್ರೊಡ್ಯೂಸ್ ಆಗಿದೆ. ಒಂದು ವೇಳೆ ಈ ನಾಯಿಗೆ, ಒಂದು ವೇಳೆ ಈ ನಾಯಿಯನ್ನು ಪೇರೆಂಟ್ ಅಂತ ಕನ್ಸಿಡರ್ ಮಾಡಿ ಸಪೋಸ್ ಇಲ್ಲಿ ಯಾವ್ದಾದ್ರು ಬೇರೆ ಮರಿ ಹುಟ್ಟಿದ್ರೆ, ಇದರ ಜಿಂಕೆ ಮರಿಯ ಅಥವಾ ಒಂದು
ಏನು ಹ್ಯೂಮನ್ ಬೇಬಿ ಹುಟ್ಟಿದ್ರೆ ದಟ್ ಇಸ್ ಇಂಪಾಸಿಬಲ್ ಅಲ್ವಾ? ಸೊ ಹಾಗಾಗಿ ಆ ನಾಯಿಯ ರೀತಿಯಲ್ಲೇ ಕಾಣುವ ಹಾಗೆ ಅಥವಾ ಮನುಷ್ಯರ ಮಕ್ಕಳು ಮನುಷ್ಯರ ರೀತಿಯ ಕಾಣುವ ಹಾಗೆ ಹುಟ್ಟುದಿದ್ರೆ ಅಲ್ಲಿ ಯಾವುದು ಕೀ ರೋಲ್ ಪ್ಲೇ ಮಾಡ್ತದೆ? ಅಲ್ಲಿ ಕೀ ರೋಲ್ ಪ್ಲೇ ಮಾಡುವಂತಹದ್ದು ಈ ಕ್ರೋಮೋಸೋಮ್. ಇಲ್ಲಿ ಕ್ರೋಮೋಸೋಮ್ ಏನು ನೋಡ್ತಿದ್ದೀರಿ ಈ ಡಿಸ್ಪ್ಲೇಯಲ್ಲಿ, ಇದು ಹ್ಯೂಮನ್ಸ್ ಅಲ್ಲಿ 23 ಪೇರ್ಸ್ ಅಲ್ಲಿ 23 ಪೇರ್ ಆಫ್ ಕ್ರೋಮೋಸೋಮ್ಸ್ ಹ್ಯೂಮನ್ ಸೆಲ್ ಅಲ್ಲಿ ಇರ್ತದೆ. ಕನ್ಸಿಡರ್ ದಿಸ್ ಸೆಲ್ ಆಸ್ ಒಂದು ಬೇಸಿಕ್ ಸ್ಟ್ರಕ್ಚರ್. ಸೆಲ್ಲಿನದ್ದು ಬೇಸಿಕ್ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಇದರಲ್ಲಿ ಜಾಸ್ತಿ ಸೆಲ್ ಆರ್ಗನಲ್ಸ್ ಯಾವುದನ್ನು ರೆಪ್ರೆಸೆಂಟ್ ಮಾಡಲಿಲ್ಲ. Just for the idea that where exactly the chromosome located here. Just ignore the numbers. It is just a representation. Exact ಆಗಿ ಇಲ್ಲಿ 23 ಪೇರ್ಸ್ ಕಾಣದಿದ್ರು ಸಹ ಕ್ರೋಮೋಸೋಮ್ಸ್ ಈ ರೀತಿ ಸೆಲ್ ನ್ಯೂಕ್ಲಿಯಸ್ ಅಲ್ಲಿ ಇರ್ತದೆ. ಈ ಸೆಲ್ ನ್ಯೂಕ್ಲಿಯಸ್ ಅಲ್ಲಿ ಇರುವಂತಹ ಈ ಕ್ರೋಮೋಸೋಮ್ ಎನ್ಲಾರ್ಜ್ ಆಗಿ ನೋಡುವಾಗ ಈ ರೀತಿಯಾದಂತಹ ಸ್ಟ್ರಕ್ಚರ್ ಅಲ್ಲಿ ಇದ್ದು, ಈ ಕ್ರೋಮೋಸೋಮ್ ಎಕ್ಸಾಕ್ಟ್ಲಿ ಏನು ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ ಇದೊಂದು ಹೈಲಿ ಕಾಯಿಲ್ಡ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್. ಅಂದ್ರೆ ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಇದೊಂದು ಥ್ರೆಡ್ ಅಂತ ಆದ್ರೆ ಈ ಥ್ರೆಡ್ ಅನ್ನು ನಮಗೆ ಯಾವ ರೀತಿ ಕೂಡ ಒಂದು ರೋಲ್ ಮಾಡಿ ಇಡಬಹುದು. ಫಾರ್ ಎಕ್ಸಾಂಪಲ್ ಒಂದು ರೌಂಡ್ ಈ ರೀತಿ ಥ್ರೆಡ್ ಅನ್ನು ತುಂಬ ಕಾಯಿಲ್ ಮಾಡಿ ಇಡಬಹುದು, ಅಥವಾ ಒಂದು ಈ ರೀತಿಯ ಸ್ಟಿಕ್ ಇದ್ರೆ ಆ ಸ್ಟಿಕ್ಕಿಗೆ ಆ ಥ್ರೆಡ್ ಅನ್ನು ತುಂಬಾ ಕಟ್ಟಿ ಈ ರೀತಿಯ ಸಹ ಅದನ್ನು ಇಡುವ ಪಾಸಿಬಿಲಿಟಿ ಉಂಟು. ಅದೇ ರೀತಿ ಈ DNA ಹೇಳುವಂತಹದ್ದು ಒಂದು ಥ್ರೆಡ್ ಲೈಕ್ ಸ್ಟ್ರಕ್ಚರ್ DNA. ಈ DNA ಅನ್ನು ಕಾಯಿಲ್ನ ಫಾರ್ಮ್ ಅಲ್ಲಿ ಅದನ್ನು ಹೈಲಿ ಫೋಲ್ಡೆಡ್ ಆಗಿ ಆ ಫೋಲ್ಡೆಡ್ ಸ್ಟ್ರಕ್ಚರ್ ಅನ್ನೇ ಕ್ರೋಮೋಸೋಮ್ ಅಂತ ಕರೀತಾರೆ. ಈ ಕ್ರೋಮೋಸೋಮ್ ಈ ಶೇಪ್ ಅಲ್ಲಿ ಏನು ಒಂದು ನೀವು ನೋಡ್ತಿದ್ದೀರಿ, ಈ ಶೇಪ್ ಅಲ್ಲಿ ಇದನ್ನು ಸಹ ಎನ್ಲಾರ್ಜ್ ಮಾಡಿ ನೋಡುವಾಗ ಇಲ್ಲಿ ಹೈಲಿ ಕಾಯಿಲ್ಡ್ ಸ್ಟ್ರಕ್ಚರ್ ನಿಮಗೆ ಕಾಣಬಹುದು. ಈ ರೀತಿ ಸುಮಾರು ಕಾಯಿಲ್ಡ್ ಸ್ಟ್ರಕ್ಚರ್ ಕಾಣಬಹುದು. ಈ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಅನ್ನು ಎನ್ಲಾರ್ಜ್ ಮಾಡಿ ನೋಡ್ತಾ ಹೋದ ಹಾಗೆ ಇದೊಂದು ಈ ರೀತಿ ಸ್ಪೈರಲ್ ಶೇಪ್ ಅಲ್ಲಿ ನೀವು ನೋಡ್ತಿದ್ದೀರಿ. ಈ ಸ್ಪೈರಲ್ ಶೇಪ್ ಅಲ್ಲಿ ಏನು ಇದೆ ಇದನ್ನು DNA ಹೇಳ್ತಾರೆ, ಅಥವಾ ಒಂದು ಸ್ಪೆಸಿಫಿಕ್ ಪಾರ್ಟ್ ಆಫ್ DNA ಅನ್ನು ಜೀನ್ ಅಂತ ಹೇಳ್ತಾರೆ. ಈ DNA ಏನು ಈ ಜೀನ್ ಏನಿದೆ ಇದರಲ್ಲಿ ಈ ಇನ್ಫಾರ್ಮೇಶನ್, ಜೆನೆಟಿಕ್ ಇನ್ಫಾರ್ಮೇಶನ್ ಇರುವಂತಹದ್ದು. ಅಂದ್ರೆ ರೀಪ್ರೊಡಕ್ಷನ್ ಅಲ್ಲಿ ಹೇಗೆ ಪೇರೆಂಟ್ ತನಿಗೆ ಹೋಲುವಂತಹ ಒಂದು ಆಫ್ ಸ್ಪ್ರಿಂಗ್ ಅನ್ನು ಪ್ರೊಡ್ಯೂಸ್ ಮಾಡ್ತಾರೋ, ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ನಾಯಿಯ ಮರಿ ನಾಯಿಯ ರೀತಿಯೇ ಕಾಣ್ತದೋ, ನಾಯಿಯ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತದೋ. ಈಗ ನಾಯಿಯ ಮರಿ ನಾಯಿಯ ಹಾಗೆ ಹೊಗಳ್ತದೆ ಇನ್ ಫ್ಯೂಚರ್ ಅಲ್ವಾ, ಬೆಳೀತಾ ಹೋದಾಗೆ. ನಾಯಿಯ ಮರಿ ಮಾತಾಡೋದಿಲ್ಲ ಮನುಷ್ಯರ ಹಾಗೆ. ಸೊ ಆ ಎಲ್ಲ ಕ್ಯಾರೆಕ್ಟರ್ಸ್ ಹೇಗೆ ಒಂದು ಪೇರೆಂಟ್ ಇಂದ ಆಫ್ ಸ್ಪ್ರಿಂಗಿಗೆ ಅದು ಟ್ರಾನ್ಸ್ಫರ್ ಆಯ್ತದೆ ಈ ಕ್ರೋಮೋಸೋಮ್ ಮೂಲಕ. ಈ ಕ್ರೋಮೋಸೋಮ್ಸ್ ರೀಪ್ರೊಡ್ಯೂಸ್ ಆಗುವಾಗ ಇದು ಫರ್ದರ್ ಅದರ ಆಫ್ ಸ್ಪ್ರಿಂಗ್ ಅಲ್ಲಿ ಇದೇ ಜೆನೆಟಿಕ್ ಇನ್ಫಾರ್ಮೇಶನ್ ಫ್ಲೋ ಥ್ರೂ ಆಗುವಂತಹದ್ದು. Reproduction, the basic key role in the reproduction is cell division. ಯಾವುದೇ ರಿಪ್ರೊಡಕ್ಷನ್ ಆಗ್ಬೇಕಿದ್ರು ಸಹ ಐದರ್ ಸೆಕ್ಷುವಲ್ ಇರಬಹುದು ಅಥವಾ ಎಸೆಕ್ಷುವಲ್ ಇರಬಹುದು ಅಥವಾ ವೇರಿಯಸ್ ಟೈಪ್ಸ್ ಆಫ್ ಎಸೆಕ್ಷುವಲ್ ರಿಪ್ರೊಡಕ್ಷನ್ಸ್ ಇರಬಹುದು. ಎಲ್ಲರಲ್ಲಿ ಕೂಡ ಬೇಸಿಕ್ ಆಗಿ ರಿಪ್ರೊಡಕ್ಷನ್ ಸ್ಟಾರ್ಟ್ ಆಗುವಂಥದ್ದು ಸೆಲ್ ಡಿವಿಷನ್ ಇಂದ. ಎನಿ ಟೈಪ್ ಆಫ್ ದ ರಿಪ್ರೊಡಕ್ಷನ್, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಎಕ್ಸಾಂಪಲ್ ಆಗಿ ಒಂದು ಸೆಲ್ ಅನ್ನು ಕನ್ಸಿಡರ್ ಮಾಡಿದ್ದಾರೆ. ಈ ಸೆಲ್ ಅಲ್ಲಿ ಇದೊಂದು ನ್ಯೂಕ್ಲಿಯಸ್ ಇದೆ, ಅದರ ಒಳಗೆ ನಾನು ಈಗಾಗಲೇ ಹೇಳಿದ ಹಾಗೆ ಇಲ್ಲಿ ಜೆನೆಟಿಕ್ ಮೆಟೀರಿಯಲ್ಸ್ ಕೂಡ ಇರ್ತದೆ, ಅಂದ್ರೆ ಕ್ರೋಮೋಸೋಮ್. ಇನಿಷಿಯಲಿ ಒಂದು ಸೆಲ್ ಮೆಚೂರ್ ಆಗುವಾಗ ಅಥವಾ ರಿಪ್ರೊಡಕ್ಟಿವ್ ಸ್ಟೇಜಿಗೆ ರೀಚ್ ಆಗುವಾಗ ಐದರ್ ಸಿಂಗಲ್ ಸೆಲ್ ಆರ್ಗಾನಿಸಮ್ ಅಲ್ಲಿ ಕೂಡ ಇರಬಹುದು ಅಥವಾ ಮಲ್ಟಿ ಸೆಲ್ಯುಲರ್ ಹೈಯರ್ ಆರ್ಗಾನಿಸಮ್ ಅಲ್ಲಿ ಕೂಡ ಇರಬಹುದು. ಫಾರ್ ದ ಫಸ್ಟ್ ಈ ಸೆಲ್ ಅಲ್ಲಿ ಇರುವಂತಹ ಏನು ಈ ಜೆನೆಟಿಕ್ ಮೆಟೀರಿಯಲ್ ಇರ್ತದೆ ಇದು ಪ್ರಾಪರ್ ಆಗಿ ಒಂದು ಕ್ರೋಮೋಸೋಮ್ಸ್ ಫಾರ್ಮೇಶನ್ ಆಗ್ತದೆ. ಇದರಲ್ಲಿ ಪ್ರಾಪರ್ ಆದ ಕ್ರೋಮೋಸೋಮ್ಸ್ ಸ್ಟ್ರಕ್ಚರ್ಸ್ ಫಾರ್ಮೇಶನ್ ಆಗ್ತದೆ. ಆಮೇಲೆ ಈ ಫಾರ್ಮೇಶನ್ ಆದ ಕ್ರೋಮೋಸೋಮ್ಸ್ ಈಕ್ವಲಿ ಡಿವೈಡ್ ಆಗಿ ಎರಡು ಡಿಫ್ರೆಂಟ್ ನ್ಯೂಕ್ಲಿಯಸ್ ಅಲ್ಲಿ ಸೇರಿಕೊಳ್ತದೆ. ಆಮೇಲೆ ಫರ್ದರ್ ಈ ಸೆಲ್ ಅಲ್ಲಿರುವಂತಹ ಆರ್ಗ್ಯಾನಲ್ಸ್ ಕೂಡ ಡಿವೈಡ್ ಆಗ್ತಾ ಒಂದು ಪ್ರಾಪರ್ ಸೆಲ್ಗೆ ಬೇಕಾಗುವಂತಹ ಎಲ್ಲ ಆರ್ಗ್ಯಾನಲ್ಸ್ ಕೂಡ ಎರಡು ಸಪರೇಟ್ ಪಾರ್ಟಿಗೆ ಹೋಗಿ ಈ ಎರಡು ಏನು ಸೆಲ್ಲಿನ ಪಾರ್ಟ್ಗಳಿದೆ, ಅಂದ್ರೆ ಒಂದೇ ಸಿಂಗಲ್ ಸೆಲ್ ಇಂದ ಡಿವೈಡ್ ಆಗ್ತಾ ಎರಡು ಸೆಲ್ ಪಾರ್ಟಿ ಯಾವಾಗ ಒಂದು ಪಾರ್ಟಿಷನ್ ಸ್ಟಾರ್ಟ್ ಆಗ್ತದೋ ಆ ಪ್ರತಿಯೊಂದು ಪಾರ್ಟ್ ಅಲ್ಲಿ ಒಂದು ಸೆಲ್ ಏನು ಸೆಲ್ ಅಲ್ಲಿ ಪ್ರಾಸೆಸ್ ಆಗ್ಲಿಕ್ಕೆ ಬೇಕಾದಂತಹ ಎಲ್ಲ ಎಸೆನ್ಷಿಯಲ್ ಸೆಲ್ ಆರ್ಗನಲ್ಸ್ ಇರುವ ಟೈಮ್ ಅಲ್ಲಿ ಆಮೇಲೆ ಅದು ಡಿಟ್ಯಾಚ್ ಆಗಿ ಎರಡು ಡಿಫ್ರೆಂಟ್ ಸೆಲ್ ಆಗಿ ಪ್ರೊಡ್ಯೂಸ್ ಆಗುವಂತಹದ್ದು. ಈ ಸೆಲ್ ಡಿವಿಷನ್ ಎಲ್ಲಾ ಟೈಪ್ ನ ರಿಪ್ರೊಡಕ್ಷನ್ ಅಲ್ಲಿ ಬೇಸಿಕ್ ಯೂನಿಟ್ ಆಗಿ ಇರ್ತದೆ. In this slide, you can see various pictures.
For the first, we will discuss about this human body blueprint. In this human body blueprint, you can see a structure of a human. ಬೇಸಿಕಲಿ ನಾವು ಇದನ್ನು ಈ ಹ್ಯೂಮನ್ ಬ್ಲೂ ಪ್ರಿಂಟ್ ಅನ್ನು ಇಲ್ಲಿ ನೋಡ್ಬೇಕಿದ್ರೆ ಒಂದು ಮನುಷ್ಯ ಅಥವಾ ಒಂದು ಹ್ಯೂಮನ್ ಅಂತ ಗೊತ್ತಾಗ್ತದೆ ಪ್ರಾಪರ್ ಆಗಿ. ಒಂದು ಫ್ರಂಟ್ ವ್ಯೂ ನೋಡುವಾಗ, ಸೈಡ್ ವ್ಯೂ ನೋಡುವಾಗ ಅಥವಾ ಬ್ಯಾಕ್ ವ್ಯೂ ನೋಡುವಾಗ ಪ್ರಾಪರ್ ಆಗಿ ಒಂದು ಹ್ಯೂಮನ್ ಸ್ಟ್ರಕ್ಚರ್ ಉಂಟು. ಯಾಕೆ? ಒಂದು ತಲೆ ಪ್ರಾಪರ್ ಆದ್ದು, ಒಂದು ಕಣ್ಣು, ಕಿವಿ, ಮೂಗು, ಮತ್ತೆ ಕೈ, ಕಾಲು, ಈ ರೀತಿಯಾದಂತಹ ಒಂದು ಹ್ಯೂಮನ್ ಇರುವಂತಹ ಎಲ್ಲ ಒಂದು ಪ್ರಾಪರ್ ಆರ್ಗನ್ಸ್ ಎಕ್ಸ್ಟರ್ನಲಿ ನಮಗೆ ಒಂದು ಹ್ಯೂಮನ್ ತರ ಈ ಬ್ಲೂ ಪ್ರಿಂಟ್ ಇದೆ. By looking at this blueprint, can we identify who exactly is this person? ಇದನ್ನೊಂದು ಮನುಷ್ಯ ಅಂತ ಹೇಳ್ಬೋದು, ಬಟ್ ಎಕ್ಸಾಕ್ಟ್ಲಿ ಇದು ಯಾವ ವ್ಯಕ್ತಿ ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಿಕಾಸ್ ಒಂದು ಓವರ್ ಆಲ್ ಮನುಷ್ಯರ ಹಾಗೆ ಮನುಷ್ಯರ ಬಾಡಿ ಸ್ಟ್ರಕ್ಚರ್ ಅನ್ನು ಹೋಲುವಂತ ಬ್ಲೂ ಪ್ರಿಂಟ್ ಇರುವಂತಹದ್ದು. ಅದೇ ಈ ಪಿಕ್ಚರ್ ಅಲ್ಲಿ ನಮಗೆ ನೋಡುವಾಗ ಇಲ್ಲೊಂದು ಪ್ರಾಪರ್ ಆಗಿ ಒಂದು ಪರ್ಸನ್ ಕಾಣ್ತಾರೆ. ಅದೇ ರೀತಿ ಈ ಪಿಕ್ಚರ್ ಅಲ್ಲಿ ಕೂಡ ಒಂದು ಪ್ರಾಪರ್ ಆಗಿ ಪರ್ಸನ್ ಕಾಣ್ತಾರೆ. ಈ ಟೋಟಲ್ ಈ ಒಂದು 3-4 ಇಮೇಜಸ್ ಅಲ್ಲಿ ಏನು ನಾವು ನೋಡ್ತಿದ್ದ ಹಾಗೆ ಒಂದು ಪ್ರಾಪರ್ ಹ್ಯೂಮನ್ ಬೀಯಿಂಗ್ಸ್ ಅನ್ನು ನಾವು ನೋಡಬಹುದು ಅಲ್ವಾ? ಈ ಒಂದು 4 ಇಮೇಜ್ ಅಲ್ಲಿ ಕೂಡ ನಮಗೆ ಪ್ರಾಪರ್ ಹ್ಯೂಮನ್ ಬೀಯಿಂಗ್ಸ್ ಅನ್ನು ಕಾಣಬಹುದು. ಬಟ್ ದ ಡಿಫರೆನ್ಸ್ ಅಂತ ಹೇಳಿದ್ರೆ ನಮಗೆ ವಿಜುವಲ್ ಡಿಫರೆನ್ಸ್ ಅಂದ್ರೆ ನೋಡುವಾಗಲೇ ಗೊತ್ತಾಗ್ತದೆ ಡಿಫರೆನ್ಸ್ ಎಂತ ಅಂತ. ಸ್ಕಿನ್ ಟೋನ್ ಇರಬಹುದು, ಫೇಶಿಯಲ್ ಸ್ಟ್ರಕ್ಚರ್ ಇರಬಹುದು, ಇದನ್ನೆಲ್ಲ ನೋಡುವಾಗ ಇದರಲ್ಲಿ ಸಣ್ಣ ಮಟ್ಟಿಗೆ ಡಿಫರೆನ್ಸ್ ಕಾಣ್ತದೆ. ಈ ಫಸ್ಟ್ ಏನು ಪಿಕ್ಚರ್ ಏನಿದೆ, ಇದೊಂದು ಯುರೋಪಿಯನ್ ರೀಜನ್ ನ ಒಂದು ಪೀಪಲ್ ಅನ್ನು ರೆಪ್ರೆಸೆಂಟ್ ಮಾಡಿದ್ರೆ, ಇದು ಒಂದು ಆಫ್ರಿಕನ್ ಆ ಒಂದು ಕಾಂಟಿನೆಂಟಲ್ ನ ಜನರನ್ನು ರೆಪ್ರೆಸೆಂಟ್ ಮಾಡ್ತದೆ. ಇದು ಒಂದು ಮಂಗೋಲಿಯನ್, ಚೈನೀಸ್ ಆ ಒಂದು ರೇಂಜಿನ ಆ ಒಂದು ಜನರನ್ನು ರೆಪ್ರೆಸೆಂಟ್ ಮಾಡ್ತದೆ. ಸೊ ಈ ಒಂದು 3 ಪಿಕ್ಚರ್ಸ್ ಅನ್ನು ನೀವು ಕನ್ಸಿಡರ್ ಮಾಡಿದ್ರೆ ಇದರಲ್ಲಿ ನಿಮಗೆ ವೇರಿಯೇಷನ್ಸ್ ಕಾಣ್ತದೆ. ಈ ವೇರಿಯೇಷನ್ಸ್ ಈ 3 ಟೈಪ್ ನ ಜನರಲ್ಲಿ ಯಾಕೆ ಬಂತು? ಎಲ್ಲರೂ ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ, ಎಲ್ಲರೂ ಹೋಮೋಸೆಪಿಯನ್ಸ್. ಬಟ್ ಈ ವೇರಿಯೇಷನ್ಸ್ ಯಾಕೆ ಬಂತ ಹೇಳಿದ್ರೆ ದ ಮೇನ್ ಬೇಸಿಕ್ ಯೂನಿಟ್ ಏನಿದೆ ಈ ವೇರಿಯೇಷನ್ಸ್ಗೆ ಕಾರಣ ಜೆನೆಟಿಕ್ ವೇರಿಯೇಷನ್. ಆ ಒಂದು ಕ್ರೋಮೋಸೋಮ್ ಏನ್ ನಾನು ಹೇಳಿದ್ದೆ, ಸೆಲ್ ಡಿವಿಷನ್ ಆಗುವ ಕ್ರೋಮೋಸೋಮ್ಸ್ ಈಕ್ವಲಿ ಶೇರ್ ಆಗಿ ಆಮೇಲೆ ಫರ್ದರ್ ಡಿವೈಡ್ ಆಗ್ತದ್ದು, ಅದು ಕೆಮಿಕಲ್ ಪ್ರಾಸೆಸ್ ಇಂದ ಆಗುವಂತಹದ್ದು. ಈ ಪರ್ಟಿಕ್ಯುಲರ್ ಒಂದು ಸೆಲ್ ಅಲ್ಲಿ ಇರುವಂತಹ ಏನು ಈ DNA ಇದೆ, ಈ DNA ಒಂದು ಕಾಪಿಯಾಗಿ ಒಂದು ಅದರ ಮಲ್ಟಿಪಲ್ ಕಾಪಿಗಳು ಫಾರ್ಮ್ ಆಗ್ತಾ ಇರ್ತದೆ ಕೆಮಿಕಲ್ ಪ್ರಾಸೆಸ್, ಥ್ರೂ ಕೆಮಿಕಲ್ ಪ್ರಾಸೆಸ್. ಅದನ್ನು ಬಯೋಕೆಮಿಕಲ್ ಪ್ರಾಸೆಸ್ ಹೇಳ್ತಾರೆ. ಈ ಬಯೋಕೆಮಿಕಲ್ ಪ್ರಾಸೆಸ್ ಇಂದ ಈ DNA ಮಲ್ಟಿಪಲ್ ಕಾಪಿಗಳು ಕ್ರಿಯೇಟ್ ಆಗ್ತಾ ಹೋಗ್ತವೆ. ಈ ಕ್ರಿಯೇಟ್ ಆದಂತಹ ಕಾಪಿಗಳು ಮತ್ತೆ ಮತ್ತೆ ಮಲ್ಟಿಪ್ಲೈ ಆಗಿ ಒಂದು ಹೊಸ ಕ್ರೋಮೋಸೋಮ್ ಆಗುವಷ್ಟು ಅದರಲ್ಲಿ DNA ರೆಡಿಯಾಗಿ ಹೊಸತು ಕ್ರೋಮೋಸೋಮ್ ಆಗುವಂಥದ್ದು. ಸೊ ಅಲ್ಲಿ ಈ ಕ್ರೋಮೋಸೋಮ್ಗಳ ನಂಬರ್ ಯಾವಾಗ ಏನು ಡಬಲ್ ಆಗ್ತದೆ, ಆ ಟೈಮಲ್ಲಿ 2 ಸಪ್ರೇಟ್ ನ್ಯೂಕ್ಲಿಯಸ್ ಆಗಿ ಸೆಲ್ ಡಿವಿಷನ್ ಆಗ್ತದೆ. ಆಮೇಲೆ ಈ ಸೆಲ್ ಫರ್ದರ್ ಡಿವೈಡ್ ಆಗಿ ಆಗುವಂತಹದ್ದಲ್ವಾ. ಸೊ ಈ ಬಯೋಕೆಮಿಕಲ್ ಪ್ರಾಸೆಸ್ ಆಗುವಾಗ ಈಗೇನು DNA ಒಂದು ಕಾಪಿ ಆಗ್ತಾ ಹೋಗ್ತದೆ, ಇಲ್ಲಿ ಈ ಡಬಲ್ ಸ್ಟ್ಯಾಂಡರ್ಡ್ DNA ಒಂದು ಬೇರೆ ಕಾಪಿ ಆಗ್ತಾ ಹೋಗುವ ಮಲ್ಟಿಪಲ್ ಕಾಪಿ ಆಗುವಾಗ ಅದು ಸಿಮಿಲಾರಿಟಿ ಇರ್ತದೆ 100% ಅಲ್ಲಿ ಒಂದು 99% ಸಿಮಿಲಾರಿಟಿ, 99.99% ಸಿಮಿಲಾರಿಟಿ ಇರ್ತದೆ. ಆದ್ರೆ ಒಂದು ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಅದ್ರಲ್ಲಿ ವೇರಿಯೇಷನ್ಸ್ ಬರ್ತದೆ. ಆ ವೇರಿಯೇಷನ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಹೇಳಿದ್ರೆ, ಒಂದು ಮೇನ್ ಆಗಿ ಬಯೋಕೆಮಿಕಲ್ ಪ್ರಾಸೆಸ್ ಆಗುವಾಗ ಒಂದು ಸಣ್ಣಕ್ಕೆ ವೇರಿಯೇಷನ್ಸ್ ಆಗುವಂಥದ್ದು ಕಾಮನ್ ಆಗಿ. ಸೆಕೆಂಡ್ ವೇರಿಯೇಷನ್ ಅಂದ್ರೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್, ಮತ್ತೆ ಅವರು ಇರುವಂತಹ ಆ ಒಂದು ಏನು ಪರ್ಟಿಕ್ಯುಲರ್ ಸೆಲ್ ಡಿವಿಷನ್ ಪ್ರಾಸೆಸ್ ಆಗ್ತದೆ, ಅದು ಯಾವ ರೀಜಿಯನ್ ಅಲ್ಲಿ ಆಗ್ತದೆ, ಅಲ್ಲಿ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಯಾವ ರೀತಿ ಇಂಪ್ಯಾಕ್ಟ್ ಆಗ್ತದೆ, ಎಷ್ಟು ವರ್ಷದಿಂದ ಆ ಏನು ಪರ್ಟಿಕ್ಯುಲರ್ ಡಿವಿಷನ್ ಆ ಒಂದು ಲೊಕೇಶನ್ಸ್ ಅಲ್ಲಿ ಆಗ್ತಾ ಉಂಟು, ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಈ ಯುರೋಪಿಯನ್ ಎಕ್ಸಾಂಪಲ್ ಏನ್ ಕೊಟ್ಟೆ, ಆಫ್ರಿಕನ್ ಅಥವಾ ಚೈನೀಸ್ ಅಥವಾ ಮಂಗೋಲಿಯನ್ ಎಕ್ಸಾಂಪಲ್ ಏನ್ ಕೊಟ್ಟೆ, ಇಲ್ಲಿಯ ಈ 3 ರೀಜಿಯನ್ಸಿನ ಏನು ಎನ್ವಿರಾನ್ಮೆಂಟ್ ಇದೆ, ಟೆಂಪರೇಚರ್ ಇರಬಹುದು, ಅಥವಾ ಅಲ್ಲಿಯ ವಿಂಡ್ ಇರಬಹುದು, ಅಥವಾ ಅಲ್ಲಿಯ ವೆಜಿಟೇಷನ್ ಇರಬಹುದು, ಫುಡ್ ಸಿಸ್ಟಮ್, ಇದೆಲ್ಲ ಚೇಂಜ್ ಆಗ್ತದೆ, ಅದರಲ್ಲಿ ವೇರಿಯೇಷನ್ಸ್ ಉಂಟು. ಈ ಎಲ್ಲ ಪ್ಯಾರಾಮೀಟರ್ಗಳು ಸೇರಿ ಅಲ್ಲಿ ಜೆನೆಟಿಕ್ ವೇರಿಯೇಷನ್ಸ್ಗೆ ಕಾರಣ ಆಗಿ ಈ ರೀತಿಯಾದಂತಹ ಡಿಫರೆನ್ಸಸ್ ಅನ್ನು ಕಾಣಬಹುದು ನಮಗೆ. ಅದೇ ರೀತಿ ಈ 4th ಇಮೇಜ್ ಅನ್ನು ನೀವು ನೋಡ್ತಿದ್ದ ಹಾಗೆ, ಈ 4th ಇಮೇಜ್ ಅಲ್ಲಿ ಇರುವಂತಹದ್ದು ಒಂದೇ ಕಪಲ್ಸಿನ 3 ಮಕ್ಕಳು. ಇವರು ಐ ಥಿಂಕ್ ಯುರೋಪಿಯನ್ ಆ ಒಂದು ರೇಸಿಗೆ ಸೇರಿದವರಾದ್ರೂ ಕೂಡ ಇವರ ಮುಖ ನೋಡುವಾಗ ಈ ಹೈಟಿನ ಡಿಫರೆನ್ಸ್ ಅದು ಏಜ್ ಅಲ್ಲಿ ಇರಬಹುದು, ಈ ಹೈಟಿನ ಡಿಫರೆನ್ಸ್, ಆದ್ರೆ ಮುಖ ನೋಡುವಾಗ ಈ ಫಸ್ಟ್ ಈ ಬಾಯ್ ಇದ್ದಾರೆ, ಈ ಸೆಕೆಂಡ್ ಬಾಯ್ ಏನಿದ್ದಾರೆ ಥರ್ಡ್, ಇವರಲ್ಲಿ ಹೈಟ್ ವೇರಿಯೇಷನ್ ಇರುವಂತದ್ದು ಏಜ್ ಅಲ್ಲಿ, ಆದ್ರೆ ಆ ಫೇಶಿಯಲ್ ಅಲ್ಲಿ ಆ ಮುಖ ನೋಡುವಾಗ ಸಿಮಿಲಾರಿಟಿ ಕೂಡ ಕಾಣ್ತದೆ, ಬಟ್ ಡಿಫರೆನ್ಸ್ ಕೂಡ ಕಾಣ್ತದೆ. ಅಂದ್ರೆ ಈಸಿಲಿ ನಾವು ಅವರೊಂದು ಇಂಡಿವಿಜುವಲ್ ವ್ಯಕ್ತಿಯಾಗಿ ಅಲ್ಲಿ ಡಿಫ್ರೆನ್ಶಿಯೇಟ್ ಮಾಡಬಹುದು. ಸೊ ಇಲ್ಲಿ ಸಣ್ಣ ವೇರಿಯೇಷನ್ ಏನಿದೆ ಇದು ಕೂಡ ಒಂದು ಏನು ಈಗ ನಾನಿಲ್ಲಿ ಮೇಲಿನ ಎಕ್ಸಾಂಪಲ್ ಅಲ್ಲಿ ಹೇಳುವಾಗ ವೇರಿಯೇಷನ್ ಡಿಪೆಂಡಿಂಗ್ ಆನ್ ದಿ ಇದು ರೀಜಿಯನ್ ಹೇಳಿದೆ.
ಮತ್ತೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ ಹೇಳಿದೆ. ಬಟ್ ಈ ಕೆಳಗಿನ ಫೋರ್ತ್ ಇಮೇಜ್ ಅಲ್ಲಿ ಇದು ಎಲ್ಲ ಕೂಡ ಒಂದೇ. ಇಲ್ಲಿ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ ಕೂಡ ಒಂದೇ, ಪೇರೆಂಟ್ ಕೂಡ ಒಂದೇ, ಎಲ್ಲ ಒಂದೇ, ಆದ್ರೂ ಕೂಡ ಅಲ್ಲಿ ವೇರಿಯೇಷನ್ಸ್ ಉಂಟು. ಹಾಗಾಗಿ ಈ ವೇರಿಯೇಷನ್ಸ್ ಈ ಬಯೋಕೆಮಿಕಲ್ ರಿಯಾಕ್ಷನ್ ಬಾಡಿಯಲ್ಲಿ ಅಂದ್ರೆ ಡಿ ಎನ್ ಎ ಏನು ಕಾಪಿ ಆಗುವಾಗ, ಮಲ್ಟಿಪ್ಲೈ ಆಗುವಾಗ ಈ ರೀತಿಯಾದಂತಹ ಸಣ್ಣ ಸಣ್ಣ ವೇರಿಯೇಷನ್ಸ್ಗಳು ಆಗ್ತವೆ. ಅದೇ ರೀತಿ ವೇರಿಯೇಷನ್ಸ್ ಯಾವ ರೇಂಜ್ಗೆ ಆಗ್ಬೋದು ಅಂತ ನೋಡ್ತಾ ಹೋದ್ರೆ, ಇಲ್ಲೊಂದು ಕೊನೆಗೊಂದು ನಾನು ಪಿಕ್ಚರ್ ತೋರಿಸಿದ್ದೇನಲ್ವಾ, ಇಲ್ಲಿ ಈ ಒಂದು ಪಿಕ್ಚರ್, ಈ ಪಿಕ್ಚರ್ ಅಲ್ಲಿ ಇರುವಂತಹದ್ದು ಇದೊಂದು ಚಿಂಪಾನ್ಸಿ ಅಂತ ಹೇಳ್ತಾರೆ. ಈ ಚಿಂಪಾನ್ಸಿಗೂ ಈ ಮನುಷ್ಯರಿಗೂ ಈ ಕ್ರೋಮೋಸೋಮ್ಸ್ ಅಲ್ಲಿ, ಅಥವಾ ಓವರ್ ಆಲ್ ಹೇಳುದಿದ್ರೆ ಜೀನೋಮ್, ಸ್ಪೆಸಿಫಿಕ್ ಆಗಿ ಈ ಡಿ.ಎನ್.ಎ.ಯಲ್ಲಿ ಎಷ್ಟು ವೇರಿಯೇಷನ್ ಇರ್ತದೆ, ಎಷ್ಟು ಡಿಫರೆನ್ಸ್ ಇರ್ತದೆ ಅಂತ ನೋಡ್ಲಿಕ್ಕೆ ಹೋದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 4 to 5% ವೇರಿಯೇಷನ್ ಇರಬಹುದು ಡಿ.ಎನ್.ಎ.ಯಲ್ಲಿ. ಫಾರ್ ಎಕ್ಸಾಂಪಲ್, ಈ ಡಿ.ಎನ್.ಎ ಏನು ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಅಲ್ಲಿ ಇದ್ದದ್ದು ಕ್ರೋಮೋಸೋಮ್ ಅಲ್ಲಿ ಒಂದು ಕಾಯಿಲ್ಡ್ ಆಗಿರ್ತದೆ. ಅದನ್ನ ಎಲ್ಲ ನಾವು ನಾರ್ಮಲ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಅಂತ ಕನ್ಸಿಡರ್ ಮಾಡಿಕೊಂಡು ಎಲ್ಲವನ್ನು ಅನ್ಥ್ರೆಡ್ ಮಾಡ್ತಾ ಹೋದ್ರೆ ಇದೊಂದು ಹ್ಯೂಮನ್ ಜೀನೋಮ್ ಅಂತ ಕನ್ಸಿಡರ್ ಮಾಡಿ. ಇದು ಹ್ಯೂಮನ್ ಜೀನೋಮ್. ಇದನ್ನು ಈ ಗೋರಿಲ್ಲದ ಜೀನೋಮ್ ಅಂತ ಕನ್ಸಿಡರ್ ಮಾಡಿ. ಈ ಗೋರಿಲ್ಲದ ಏನು ಸೆಲ್ ಅಲ್ಲಿರುವಂತಹ ಎಲ್ಲ ಕ್ರೋಮೋಸೋಮ್ಸ್ ಅನ್ನು ಅನ್ಥ್ರೆಡ್ ಮಾಡಿ ಈ ರೀತಿಯಾದಂತಹ ಜೀನೋಮ್ ಅಂತ ನಾವು ಇಲ್ಲಿ ಫಾರ್ಮೇಶನ್ ಮಾಡುವಾಗ, ಈ ಹ್ಯೂಮನ್ ಜೀನೋಮಿಗೂ ಈ ಗೋರಿಲ್ಲಾದ ಜೀನೋಮಿಗೂ ಡಿಫ್ರೆನ್ಸ್ ಎಷ್ಟಿರ್ಬೋದು ಹೇಳಿದ್ರೆ, ಒಂದು ಇಷ್ಟು ಡಿಫ್ರೆನ್ಸ್ ಇರಬಹುದು. ಕಂಪೇರೇಟಿವ್ಲಿ ಒಂದು ಇಷ್ಟು ಡಿಫ್ರೆನ್ಸ್ ಇರಬಹುದು. ಈ ಒಂದು ರೇಂಜ್ ಆಫ್ ಡಿಫ್ರೆನ್ಸ್ ಇಂದಾಗಿ ಈ ಹ್ಯೂಮನ್ಸ್ ಈ ರೀತಿ ಆಗಿದ್ದಾರೆ, ಈ ಚಿಂಪಾಂಜಿ ಅಥವಾ ಏನು ಗೋರಿಲ್ಲಾ ಹೇಳ್ತಾರೆ ಅದು ಈ ರೀತಿ ಡಿಫ್ರೆನ್ಸ್ಗೆ ಇಷ್ಟು ಡಿಫ್ರೆನ್ಸ್, ಇಷ್ಟು ಡ್ರಾಸ್ಟಿಕ್ ಚೇಂಜ್ ಕಾಣಬಹುದು. ಅಂದ್ರೆ ಜೆನೆಟಿಕ್ ವೇರಿಯೇಷನ್ಸ್ ಯಾವ ರೇಂಜ್ ಅಲ್ಲಿ ಆದ್ರೆ ಎಷ್ಟು ಚೇಂಜಸ್ಗಳು ನಮಗೆ ಫಿನೋಟಿಪಿಕಲಿ ಅಂದ್ರೆ ಎಕ್ಸ್ಟರ್ನಲ್ಲಿ ಕಾಣಲಿಕ್ಕೆ ಸಿಗ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟು ಹೊತ್ತು ಎಕ್ಸಾಂಪಲ್ಸ್ ಅನ್ನು ಕೊಟ್ಟದ್ದು. ಸೊ ಈ ವೇರಿಯೇಷನ್ಸ್ ಏನು ನಾ ಇಷ್ಟು ಹೊತ್ತು ಬೇರೆ ಬೇರೆ ಎಕ್ಸಾಂಪಲ್ಸ್ ಕೊಟ್ಟು ಹೇಳಿದೆ, ಈ ವೇರಿಯೇಷನ್ಸ್ ಇದ್ರ ಇಂಪಾರ್ಟೆನ್ಸ್ ಅಂತ ನೋಡ್ತಾ ಹೋಗುದಿದ್ರೆ, ವೇರಿಯೇಷನ್ ಇನ್ ಜೀನ್ಸ್ ಈಸ್ ವೆರಿ ಸ್ಲೋ ಪ್ರಾಸೆಸ್. ಅಂದ್ರೆ ಏನು ಈ ವೇರಿಯೇಷನ್ಸ್ ಜೀನ್ಸ್ ಎಲ್ಲ ಆಗ್ತದೆ ತುಂಬಾ ಸ್ಲೋ ಆಗುವಂಥದ್ದು. ಅಂದ್ರೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಇಯರ್ಸ್, ಮೋರ್ ದೆನ್ 100 years ಆರ್ ತುಂಬಾ ತುಂಬಾ ವರ್ಷಗಳು ತಗೊಳ್ತವೆ. ಈ ಕಂಟಿನ್ಯೂಸ್ ಈ ರೀತಿಯ ಜೀನ್ ಅಲ್ಲಿ ವೇರಿಯೇಷನ್ಸ್ ಥ್ರೂ ಔಟ್ ದ ಇಯರ್ ಆಗ್ತಾ ಹೋಗುವಂಥದ್ದನ್ನು ಇವಲ್ಯೂಷನ್ ಅಂತ ಹೇಳ್ತಾರೆ. Variation is not easily occurring due to consistent and stable copying of genes. ನಾನು ಈಗಾಗಲೇ ಹೇಳಿದ ಹಾಗೆ ಈ ಡಿ.ಎನ್.ಎ ಮತ್ತು ಈ ಡಿ.ಎನ್.ಎ ಕಾಪಿ ಅಥವಾ ಏನು ಜೀನ್ಸ್ ಇದು ಕಾಪಿ ಆಗ್ತಾ ಹೋಗ್ತಾ ಇದ್ದ ಹಾಗೆ, ಮಲ್ಟಿಪ್ಲೈ ಆಗ್ತಾ ಇದ್ದ ಹಾಗೆ, ಇದು ಫಾರ್ ದ ಫಸ್ಟ್ ಇದು ಮಲ್ಟಿಪ್ಲೈ ಅಥವಾ ಏನು ಈ ಡಿ.ಎನ್.ಎ ಕಾಪಿ ಆಗ್ತಾ ಹೋಗುವಂತದ್ದು ಸೆಲ್ ಡಿವಿಷನ್ ಆಗ್ಲಿಕ್ಕೋಸ್ಕರ. ಈ ಪ್ರಾಸೆಸ್ ಆಗುವಾಗ ಇದು ಆಲ್ಮೋಸ್ಟ್ ಸ್ಟೇಬಲ್ ಆಗಿರ್ತದೆ, 99.9999% ಸ್ಟೇಬಲ್ ಆಗಿರ್ತದೆ. ಇದರಲ್ಲಿ ಯಾವುದೇ ಜಾಸ್ತಿ ವೇರಿಯೇಷನ್ಸ್ ಬರೋದಿಲ್ಲ. ಸ್ಲೈಟ್ ವೇರಿಯೇಷನ್ ಬಂದ್ರೆ ಅದು ಬಯೋಕೆಮಿಕಲ್ ರಿಯಾಕ್ಷನ್ ಇಂದಾಗಿ ಇರುವಂತಹದ್ದು. ಆದ್ರೆ ಇದು ಅಷ್ಟು ಈಸಿಲಿ ದೊಡ್ಡ ಡ್ರಾಸ್ಟಿಕ್ ವೇರಿಯೇಷನ್ಗೆ ಕಾರಣ ಆಗುದಿಲ್ಲ. ಈ ಬಯೋಕೆಮಿಕಲ್ ರಿಯಾಕ್ಷನ್, ಈ ಬಯೋಕೆಮಿಕಲ್ ಪ್ರಾಸೆಸ್, ಡ್ರಾಸ್ಟಿಕ್ ಚೇಂಜಸ್ ಇನ್ ದಿ ಎನ್ವಿರಾನ್ಮೆಂಟ್ ಲೈಕ್ increase or decrease of temperature, increase or decrease in water level, etc. can lead death of various organisms. ಅಂದ್ರೆ ಎನ್ವಿರಾನ್ಮೆಂಟ್ ಅಲ್ಲಿ ಈ ಡ್ರಾಸ್ಟಿಕ್ ಚೇಂಜ್ಗಳು ಏನಾಗ್ತವೆ, ಈಗ ಸಡನ್ ಒಂದು ವೇಳೆ ನೀವಿರುವಂತಹ ಹ್ಯೂಮನ್ ಲೈಫಿಗೆ ಒಂದು ಪ್ರಾಪರ್ ಆಗಿರುವಂತಹ ಒಂದು ಎನ್ವಿರಾನ್ಮೆಂಟ್ ಏನಿದೆ ಅದು ಸಡನ್ ಆಗಿ ಡೆಸರ್ಟ್ ತರ ಕನ್ವರ್ಟ್ ಆದ್ರೆ, ಅಥವಾ ಒಂಥರ ವಾಟರ್ ಲೆವೆಲ್ ಜಾಸ್ತಿಯಾಗಿ ಈ ರೀತಿಯಾದಂತಹ ಒಂದು ಗ್ಲೇಷಿಯರ್ ಅಥವಾ ಐಸ್ ಫಾರ್ಮಿಗೆ ಕನ್ವರ್ಟ್ ಆದ್ರೆ, ಅಥವಾ ಟೆಂಪರೇಚರ್ ಜಾಸ್ತಿ ಇರುವಂತಹ ಈ ಹಾಟ್ ಸ್ಪ್ರಿಂಗ್ಗಳು ಈ ರೀತಿ ಆದ್ರೆ ಅಲ್ಲಿರುವಂತಹ ಲೈಫ್ ಫಾರ್ಮಿಗೆ ತುಂಬಾ ಇಫೆಕ್ಟ್ ಆಗ್ತದೆ. ಅಲ್ಟಿಮೇಟ್ಲಿ ಸಾಯುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. Variation in the genes of organisms will occur gradually in such that the organisms can able to survive in such unfavorable conditions. ಈ ರೀತಿ ಈ ಏನು ಜೆನೆಟಿಕಲಿ ವೇರಿಯೇಷನ್ಸ್ ಆಗ್ತಾ ಹೋಗ್ತದೆ, ಈ ವೇರಿಯೇಷನ್ಸ್ ಆಗೋದ್ರಿಂದ ತನ್ನ ಎನ್ವಿರಾನ್ಮೆಂಟ್ ಅಲ್ಲಿ ಆಗುವಂತಹ ಚೇಂಜಸ್, ನಾನೇನು ಹಿಂದಿನ ಎಕ್ಸಾಂಪಲ್ ಅಲ್ಲಿ ಹೇಳಿದ್ದೆ, ಒಂದು ಆಫ್ರಿಕನ್ ರೇಸ್ನವರು ಯುರೋಪಿಯನ್ ರೇಸ್ನವರಿಗೆ ಆ ಅಪಿಯರೆನ್ಸ್ ಅಲ್ಲಿ ಡಿಫ್ರೆನ್ಸ್ ಹೇಗೆ ಉಂಟು, ಅದು ಅವರ ಎನ್ವಿರಾನ್ಮೆಂಟಲ್ ನ ಇಂಪ್ಯಾಕ್ಟ್ ಆಗಿರ್ತದೆ ಅಂತ ನಾನು ಹೇಳಿದೆ. ಅದೇ ರೀತಿ ಈ ನಾರ್ಮಲ್ ವೆಜಿಟೇಷನ್ಗೆ ಒಂದು ಪ್ರಾಪರ್ ಆಗಿರುವಂತಹ ಎನ್ವಿರಾನ್ಮೆಂಟ್ ಅಲ್ಲಿ ಜಾಸ್ತಿ ಚೇಂಜಸ್ ಅನ್ನು ಆಗ್ತಾ ಹೋಗುವಾಗ ಆ ಎನ್ವಿರಾನ್ಮೆಂಟ್ ಅಲ್ಲಿ ಇರುವಂತಹ
ಆರ್ಗ್ಯಾನಿಸಮ್ಸ್ ಕೂಡ ಜೆನೆಟಿಕಲಿ ಅದನ್ನ ಅಡಾಪ್ಟ್ ಮಾಡ್ತಾ ಹೋಗ್ತಾರೆ ಸಣ್ಣ ಮಟ್ಟಿಗೆ. ಅದರಲ್ಲಿ ಎಲ್ಲ ಆರ್ಗ್ಯಾನಿಸಮ್ಸ್ ಅಡಾಪ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅಲ್ಟಿಮೇಟ್ಲಿ ಹೆಚ್ಚಿನ ಆರ್ಗ್ಯಾನಿಸಮ್ಸ್ಗಳು ಡ್ರಾಸ್ಟಿಕ್ ಚೇಂಜ್ ಬಂದ್ರೆ ಸಾಯ್ತವೆ. ಕೆಲವು ಸ್ಟ್ರಾಂಗ್ ಆಗಿರುವಂತಹ ಜೆನೆಟಿಕಲಿ ಫಿಸಿಕಲಿ ಸ್ಟ್ರಾಂಗ್ ಇರುವಂತಹ ಆರ್ಗ್ಯಾನಿಸಮ್ಸ್ ಅಡಾಪ್ಟ್ ಮಾಡಿಕೊಂಡು ಅದರಲ್ಲಿ ಆ ಟೈಮಲ್ಲಿ ಆಗುವಂತಹ ಜೆನೆಟಿಕ್ ವೇರಿಯೇಷನ್ಸ್ ಏನಿರ್ತದೆ ಅದರ ನಂತರ ಅದರ ಆ ಒಂದು ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ ಲೈಫ್ ಲೈನು ಆರ್ಗ್ಯಾನಿಸಮ್ನ ರಿಪ್ರೊಡಕ್ಟಿವ್ ಈ ಆಫ್ ಸ್ಪ್ರಿಂಗ್ ಏನಿರ್ತದೆ ಅದಕ್ಕೂ ಕೂಡ ಅದೇ ಆ ಎಬಿಲಿಟಿ ಆ ಒಂದು ಬಂದಿರ್ತದೆ. ಅಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಬ್ಯಾಕ್ಟೀರಿಯಾವನ್ನು ಕನ್ಸಿಡರ್ ಮಾಡಿದ್ರೆ ಒಂದು ಬ್ಯಾಕ್ಟೀರಿಯಾದ ನಾರ್ಮಲ್ ಟೆಂಪರೇಚರ್ ಒಂದು ಏನು ಲಿವಿಂಗ್ ಟೆಂಪರೇಚರ್ ಒಂದು ಫಾರ್ ಎಕ್ಸಾಂಪಲ್ ಒಂದು 30 to 40 ಡಿಗ್ರಿ ಅಂತ ಎಕ್ಸಾಂಪಲ್ ಕನ್ಸಿಡರ್ ಮಾಡಿದ್ರೆ, ಈ ಹಾಟ್ ಸ್ಪ್ರಿಂಗ್ ಏನಿದೆ ಈ ಎಕ್ಸಾಂಪಲ್ ಅಲ್ಲಿ ತೋರಿಸಿದ್ರೆ ಅದು 60 to 80 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರ್ತದೆ. ಈ ಹಾಟ್ ಸ್ಪ್ರಿಂಗ್ ಅಲ್ಲಿ ಕೂಡ ಕೆಲವು ಬ್ಯಾಕ್ಟೀರಿಯಾಗಳು ಈಗಲೂ ಸರ್ವೈವ್ ಮಾಡ್ತವೆ ಈ ಟೆಂಪರೇಚರ್ ಅಲ್ಲಿ ಕೂಡ. ಇದು ಯಾಕೆ ಹೀಗಾಯ್ತು ಹೇಳಿದ್ರೆ, ಈ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾ ಏನು ಹಾಟ್ ಸ್ಪ್ರಿಂಗ್ ಅಲ್ಲಿ ಇದೆ ಇದು ಈ ಟೆಂಪರೇಚರ್ ಅಲ್ಲಿ ಬದುಕಲಿಕ್ಕೆ ಅದರ ಜೆನೆಟಿಕಲಿ ಮತ್ತು ಅದರ ಫಿನೋಟಿಪಿಕಲಿ ಅದು ಅಡಾಪ್ಟ್ ಮಾಡಿಕೊಳ್ತದೆ. ಸೊ ಹಾಗಾಗಿ ಅದರ ನಂತರದ ಜನರೇಷನ್ ಅಲ್ಲಿ ಬರುವಂತಹ ಬ್ಯಾಕ್ಟೀರಿಯಾಗಳು ಈ ಹಾಟ್ ಸ್ಪ್ರಿಂಗ್ ಅಲ್ಲಿ ಸರ್ವೈವ್ ಆಗುವಂತಹ ಎಬಿಲಿಟಿಯನ್ನು ಜೆನೆಟಿಕಲಿ ಪಡ್ಕೊಂಡಿರ್ತವೆ. ಸೊ ಇದು ಈ ಏನು ಅಡಾಪ್ಟೇಷನ್ ನ ಒಂದು ಡಿಫರೆನ್ಸ್. ಇದು ಈ ವೇರಿಯೇಷನ್ ಕೂಡ ಸರ್ವೈವಲ್ಗೆ ಇಂಪಾರ್ಟೆಂಟ್ ಆಗಿರುವಂತಹದ್ದು ಅಂತ ಒಂದು ಎಕ್ಸಾಂಪಲ್ ಆಗಿದೆ. ವೇರಿಯೇಷನ್ ಇಸ್ ದಸ್ ಯೂಸ್ಫುಲ್ ಫಾರ್ ದ ಸರ್ವೈವಲ್. ಈಗಾಗಲೇ ನಾವು ಎಕ್ಸಾಂಪಲ್ಸ್ ಅಲ್ಲಿ ಹೇಳಿದಾಗ ಇದು ಸರ್ವೈವಲ್ಗೆ ತುಂಬಾ ಒಂದು ಕೀ ರೋಲ್ ಪ್ಲೇ ಮಾಡ್ತದೆ ಈ ವೇರಿಯೇಷನ್ ಹೇಳುವಂತಹದ್ದು. ಮೋಡ್ ಆಫ್ ರೀಪ್ರೊಡಕ್ಷನ್ ಯೂಸ್ಡ್ ಬೈ ಸಿಂಗಲ್ ಆರ್ಗ್ಯಾನಿಸಮ್ಸ್. ಇಲ್ಲಿ ಸಿಂಗಲ್ ಆರ್ಗ್ಯಾನಿಸಮ್ಸ್ ಅಂದ್ರೆ ಅದನ್ನು ಸಿಂಗಲ್ ಸೆಲ್ಡ್ ಅಂತ ಕೂಡ ಕನ್ಸಿಡರ್ ಮಾಡಬಹುದು ಅಥವಾ ಸಿಂಗಲ್ ಆರ್ಗ್ಯಾನಿಸಮ್ಸ್ ಅಂತ ಸಹ ಕನ್ಸಿಡರ್ ಮಾಡಬಹುದು. ಸಿಂಗಲ್ ಆರ್ಗ್ಯಾನಿಸಮ್ ಅಂತ ಯಾಕೆ ಕನ್ಸಿಡರ್ ಮಾಡಿದ್ದಾರೆ ಹೇಳಿದ್ರೆ, there is no any requirement of gamete ಅಂದ್ರೆ ಐದರ್ ಮೇಲ್ ಆರ್ ಫಿಮೇಲ್ ಹೇಳುವಂತಹ ಎರಡು ಆರ್ಗ್ಯಾನಿಸಮ್ ನ ಅವಶ್ಯಕತೆ ಇರುವುದಿಲ್ಲ. ಇಲ್ಲಿ ಓನ್ಲಿ ಒನ್ ಆರ್ಗ್ಯಾನಿಸಮ್ ಐದರ್ ಅ ಬ್ಯಾಕ್ಟೀರಿಯಾ ಆರ್ ಅ ಪ್ಲಾಂಟ್ ಆರ್ ಎನಿಥಿಂಗ್ ವಿಚ್ ಕ್ಯಾನ್ ಬಿ multiply, which can be reproduced easily without aid of any gametes or any complicated processes. So ಈ ಸಿಂಪಲ್ ಆಗಿ ಈ ರಿಪ್ರೊಡ್ಯೂಸ್ ಮಾಡುವ ಎಬಿಲಿಟಿ ಇರುವಂತಹ ಈ ಆರ್ಗ್ಯಾನಿಸಮ್ಸ್ ಇದೇನಿದೆ ಇದು ಏಸೆಕ್ಷುವಲ್ ಟೈಪ್ ಆಫ್ ರಿಪ್ರೊಡಕ್ಷನ್ ಅನ್ನು ಫಾಲೋ ಮಾಡ್ತದೆ. ಸೊ ನಮಗೆ ಈಗಾಗಲೇ ಗೊತ್ತಿರುವ ಹಾಗೆ ರಿಪ್ರೊಡಕ್ಷನ್ ಅಲ್ಲಿ ಎರಡು ಮೇಜರ್ ಟೈಪ್ಸ್ ಇದೆ, ಅದು ಸೆಕ್ಷುವಲ್ ರಿಪ್ರೊಡಕ್ಷನ್ ಮತ್ತು ಏಸೆಕ್ಷುವಲ್ ರಿಪ್ರೊಡಕ್ಷನ್. ಈ ಚಾಪ್ಟರ್ ಅಲ್ಲಿ ಏನು ಸೆಕ್ಷುವಲ್ ರಿಪ್ರೊಡಕ್ಷನ್, ಏಸೆಕ್ಷುವಲ್ ರಿಪ್ರೊಡಕ್ಷನ್ ಮತ್ತೆ ರಿಪ್ರೊಡಕ್ಟಿವ್ ಹೆಲ್ತ್ ಹೇಳುವಂತಹ ಒಂದು ಮೇಜರ್ ಸಬ್ ಟಾಪಿಕ್ಸ್ ಉಂಟು. ಅದರಲ್ಲಿ ನಾವು ಇವತ್ತಿನ ಕ್ಲಾಸಲ್ಲಿ ಏಸೆಕ್ಷುವಲ್ ರಿಪ್ರೊಡಕ್ಷನ್ ಮತ್ತೆ ಅದರ ಟೈಪ್ಗಳನ್ನು ನೋಡ್ತಾ ಇದ್ದೇವೆ. Asexual type of reproduction do not require any gametes. They mainly depending on cell division and its further growth or multiplication. As I already told, both type of reproduction, either it is sexual reproduction or asexual reproduction, the key unit is cell division itself. ಪ್ರತಿಯೊಂದು ರಿಪ್ರೊಡಕ್ಷನ್ ಟೈಪ್ ಅಲ್ಲಿ ಕೂಡ ಬೇಸಿಕಲ್ಲಿ ಸೆಲ್ ಡಿವಿಷನ್ ಆಗುವಂತಹದ್ದು. ಸೊ ಇಲ್ಲಿ ಏಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಕೂಡ ಸೆಲ್ ಡಿವಿಷನ್ ಆಗುವಂತಹದ್ದು, ಆದರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಗ್ಯಾಮೆಟ್ಸಿನ ಅಥವಾ ಗ್ಯಾಮೆಟ್ಸಿನ ಫ್ಯೂಷನ್ ನ ಅವಶ್ಯಕತೆ ಇರುವುದಿಲ್ಲ. ಸೊ ದಿಸ್ ಇಸ್ ಒನ್ ಆಫ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ರಿಪ್ರೊಡಕ್ಷನ್. ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕಾಂಪ್ಲಿಕೇಶನ್ ಇರುವುದಿಲ್ಲ, ಇದು ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ರಿಪ್ರೊಡ್ಯೂಸ್ ಆಗುವಂತಹದ್ದು ಏಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ. ಸೊ ಲೆಟ್ಸ್ ಸಿ ದ ಟೈಪ್ ಆಫ್ ಏಸೆಕ್ಷುವಲ್ ರಿಪ್ರೊಡಕ್ಷನ್. is fission reproduction, fragmentation, regeneration, budding, vegetative propagation, and spore formation. These are the mainly known 6 type of asexual reproductions. We will see one by one. Fission. Fission is an asexual reproduction process in which a parent organism divides into 2 or more daughter organisms. ಅಂದ್ರೆ ಏಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಒಂದು ಆರ್ಗ್ಯಾನಿಸಮ್ ಇಲ್ಲಿ ತೋರಿಸಿರುವ ಹಾಗೆ ಒಂದು ಬ್ಯಾಕ್ಟೀರಿಯಾ ಆರ್ ಅಮೀಬಾ ದ ಎಕ್ಸಾಂಪಲ್ ಅನ್ನು ಕನ್ಸಿಡರ್ ಮಾಡಿಕೊಂಡು ಹೇಳೋದಿದ್ರೆ, ಈ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ಸ್ ಇದು ಡಿವೈಡ್ ಆಗಿ ಸಪರೇಟ್ ಎರಡು ಡಾಟರ್ ಸೆಲ್ ಆಗಿ ರೀಪ್ರೊಡ್ಯೂಸ್ ಆಗ್ತದೆ ಅಂತ ಹೇಳಿದ್ದಾರೆ. This process is commonly in unicellular organisms like bacteria and some protists.
and can result in either two daughter cells, binary fission, or multiple daughter cells, multiple fission. ಅಂದ್ರೆ ಇದು ಹೆಚ್ಚಾಗಿ ಈ ಫಿಷನ್ ಹೇಳುವಂತಹದ್ದು ಹೆಚ್ಚಾಗಿ ಈ ಯುನಿಸೆಲ್ಯುಲರ್ ಆರ್ಗಾನಿಸಮ್ಸ್ ಅಂದ್ರೆ ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್ಸ್ ಅಲ್ಲಿ ಆಗುವಂತಹದ್ದು. ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್ಸ್ ಅಲ್ಲಿ ಈ ಫಿಷನ್ ಪ್ರೊಸೆಸ್ ಆಗುವಂತಹದ್ದು. ಮೀನಿಂಗ್ ಆಫ್ ಫಿಷನ್ ನ ಮೀನಿಂಗ್ ಅಂತ, ದ ಮೀನಿಂಗ್ ಆಫ್ ಫಿಷನ್ ಈಸ್ ಡಿವೈಡಿಂಗ್ ಇಂಟು two equal halves, whether it is equal halves or uneven, but fission means it is division. ನೀವು ಕೇಳಿರ್ಬೋದು ಫಿಷನ್ ಮತ್ತೆ ಫ್ಯೂಷನ್ ಅಂತ ಹೇಳುವಂತಹ ಎರಡು ವರ್ಡ್, ಅದರ ಮೀನಿಂಗ್ ಕೂಡ ಹೆಚ್ಚಿನವರಿಗೆ ಗೊತ್ತಿರಬಹುದು ಈಗಾಗಲೇ. ಈ ಫಿಷನ್ ಹೇಳುವಂಥದ್ದು ಡಿವೈಡ್ ಆಗುವಂಥದ್ದು, ಹಾಗಾಗಿ ಇದಕ್ಕೆ ಈ ಫಿಷನ್ ಟೈಪ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಹೇಳ್ತಾರೆ. ಈ ಅಮೀಬಾದ ಎಕ್ಸಾಂಪಲ್ ನೀವು ನೋಡುತ್ತಿದ್ರೆ, ನಾನು ಈಗಾಗಲೇ ಸೆಲ್ ಡಿವಿಷನ್ ಅಲ್ಲಿ ಡಿಟೇಲ್ಡ್ ಆಗಿ ಹೇಳಿದ್ದೆ, ಸೇಮ್ ಅದೇ ರೀತಿಯಾದಂತಹ ಪ್ರಾಸೆಸ್ ಇಲ್ಲಿ ಫಾಲೋ ಆಗುವಂತಹದ್ದು. ಇಲ್ಲಿ ಒಂದು ಏನು ಮೆಚೂರ್ ಅಮೀಬಾ ಏನಿರ್ತದೆ, ಇದು ಯಾವುದಾದ್ರೂ ಒಂದು ಪಾರ್ಟ್ ಇಂದ ಈ ಡಿವಿಷನ್ ಪ್ರಾಸೆಸ್ ಸ್ಟಾರ್ಟ್ ಆಗುವಾಗ ಇಲ್ಲಿರುವಂತಹ ಈ ಮೇನ್ ಆಗಿ ನ್ಯೂಕ್ಲಿಯಸ್, ಫಸ್ಟಿಗೆ ಇದರಲ್ಲಿ DNA, ಈ ಜೆನೆಟಿಕ್ ಮೆಟೀರಿಯಲ್ ಏನಿದೆ ಇದು ಡಿವೈಡ್ ಆಗಿ, ಇದು ಈಕ್ವಲಿ ಡಿವೈಡ್ ಆದ ಮೇಲೆ ಈ ನ್ಯೂಕ್ಲಿಯಸ್ ಕೂಡ ಡಿವೈಡ್ ಆಗಲಿಕ್ಕೆ ಸ್ಟಾರ್ಟ್ ಆಗಿ ಅದು ಸಪರೇಟ್ ಆದ ಮೇಲೆ ಆಮೇಲೆ ಸೆಲ್ ಅದರ ಆರ್ಗ್ಯಾನೆಲ್ಸ್ ಅನ್ನು ಈಕ್ವಲಿ ಶೇರ್ ಮಾಡಿಕೊಂಡು ಮತ್ತೆ ಡಿವೈಡ್ ಆಗಿ ಎರಡು ಸಪರೇಟ್ ಡಾಟರ್ ಸೆಲ್ ಆಗಿ ಪ್ರೊಡ್ಯೂಸ್ ಆಗುವಂತಹದ್ದು. ಇದಕ್ಕೆ ಬೈನರಿ ಫಿಷನ್ ಹೇಳ್ತಾರೆ. ಇದು ಹೆಚ್ಚಾಗಿ ಅಮೀಬಾ ಮತ್ತೆ ಬೇರೆ ಐದರ್ ಬ್ಯಾಕ್ಟೀರಿಯಾ ಅಥವಾ ಪ್ರೊಟಿಸ್ಟಾ ಇಂಥದ್ರಲ್ಲೆಲ್ಲ ಕಾಣಬಹುದು. ಈ ಅಮೀಬಾದ ಎಕ್ಸಾಂಪಲ್ ಅಲ್ಲಿ ನೋಡಿದ್ರೆ ಸ್ಪೆಸಿಫಿಕ್ ಆಗಿ ಅಮೀಬಾಕ್ಕೆ ಯಾವುದೇ ಶೇಪ್ ಇಲ್ಲ, ಇದು ಯಾವ ರೀತಿ ಕೂಡ ಡ್ರಾ ಮಾಡಬಹುದು ಈಸಿಯಾಗಿ. ನಿಮಗೆಲ್ಲ ಅಮೀಬಾದ ಎಕ್ಸಾಂಪಲ್ ಅನ್ನು ಏನು ಅಮೀಬಾದ ಡಯಾಗ್ರಾಮ್ ಅನ್ನು ಎಕ್ಸಾಮಿಗೆ ಕೇಳಿದ್ರೆ ತುಂಬಾ ಖುಷಿ ಆಗ್ತದೆ, ಹೇಗೆ ಡ್ರಾ ಮಾಡಿದ್ರು ಮಾರ್ಕ್ಸ್ ಸಿಗ್ತದೆ ಅಲ್ವಾ. ಹಾಗೆ ಅಮೀಬಾವನ್ನು ಯಾವ ರೀತಿ ಸಹ ಡ್ರಾ ಮಾಡಬಹುದು, ಯಾವ ಶೇಪ್ ಅಲ್ಲಿ ಇರಬಹುದು. ಹಾಗಾಗಿ ಈ ಅಮೀಬಾದಲ್ಲಿ ಸ್ಪೆಸಿಫಿಕ್ ಆಗಿ ಇದೇ ಪಾರ್ಟ್ ಇಂದ ಡಿವಿಷನ್ ಆಗ್ಬೇಕು ಅಂತ ಏನಿಲ್ಲ. ಇದು ಹೇಗೂ ಕೂಡ ಯಾವ ಅದರ ಸೈಡ್ ಇಂದ ಹೇಗೂ ಡಿವೈಡ್ ಆಗ್ಬಹುದು ಅಥವಾ ಈ ರೀತಿ ಕೂಡ ಡಿವೈಡ್ ಆಗ್ಬಹುದು, ಹೇಗೂ ಅದರ ಡಿವಿಷನ್ ಪ್ರಾಸೆಸ್ ಇನಿಷಿಯೇಟ್ ಆಗ್ಬಹುದು. ಈ ಒಂದು ಸೆಲ್ ಇಂದ ಫ್ರಮ್ ಅ ಸಿಂಗಲ್ ಸೆಲ್ ಇಟ್ ಅಲ್ಟಿಮೇಟ್ಲಿ ಡಿವೈಡ್ಸ್ ಇನ್ ಟು ಈಕ್ವಲ್ ಡಾಟರ್ ಸೆಲ್ಸ್. ಇಟ್ ಈಸ್ ಕಾಲ್ಡ್ ಬೈನರಿ ಫಿಷನ್. ಹೆಸರೇ ಹೇಳುವಾಗೆ ಬೈ ಅಂದ್ರೆ ಎರಡು, ಬೈನರಿ ಫಿಷನ್ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಮಲ್ಟಿಪಲ್ ಫಿಷನ್ ಬಗ್ಗೆ ಸಹ ಹೇಳಿದ್ದಾರೆ. ಅದೇನಂತ ನೋಡೋದಿದ್ರೆ ಅದಕ್ಕಿಂತ ಮೊದಲು ಬೈನರಿ ಫಿಷನ್ ಇನ್ ಲೈಶ್ಮ್ಯಾನಿಯಾ ನೋಡುವ. ಈ ಒಂದು ಆರ್ಗ್ಯಾನಿಸಮ್ ಅಲ್ಲಿ ಇದು ಯುಗ್ಲಿನಾಕ್ಕೆ ಸಿಮಿಲರ್ ಆಗಿ ನಿಮಗೆ ಕಾಣಬಹುದು. ನೋಡ್ಲಿಕ್ಕೆ ಇಲ್ಲೊಂದು ಸೆಲ್ ಸ್ಟ್ರಕ್ಚರ್ ಕಾಣ್ತದೆ. ಈ ಸೆಲ್ ಸ್ಟ್ರಕ್ಚರಿಗೆ ಒಂದು ಈ ರೀತಿಯಾದಂತಹ ಒಂದು ಸ್ಟ್ರಕ್ಚರ್ ಉಂಟು, ಇದಕ್ಕೆ ಫ್ಲಾಜೆಲ್ಲಾ ಅಂತ ಹೇಳ್ತಾರೆ. ಈ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ ಅಲ್ಲಿ ಸೆಲ್ ಡಿವಿಷನ್ ಸ್ಟಾರ್ಟ್ ಆಗುವಾಗ ಈ ಪರ್ಟಿಕ್ಯುಲರ್ ಏನು ಈ ಫ್ಲಾಜೆಲ್ ಸ್ಟ್ರಕ್ಚರ್ ಏನಿದೆ ಇದು ಡಿವೈಡ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲಿ ಒಂದು ಇತ್ತು, ಇಲ್ಲಿ ಇದು ಸೆಕೆಂಡ್ ಫ್ಲಾಜೆಲ್ಲ ಗ್ರೋ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಈ ಸ್ಟೇಜ್ ಅಲ್ಲಿ ನಿಮಗೆ ಅದರ ಫರ್ದರ್ ಗ್ರೋತ್ ಕೂಡ ಕಾಣಬಹುದು. ಇಲ್ಲಿ ಫರ್ದರ್ ಗ್ರೋತ್ ಆಗ್ತಿದ್ದ ಹಾಗೆ ಈ ನ್ಯೂಕ್ಲಿಯಸ್ ಕೂಡ ಇಲ್ಲಿ ಡಿವೈಡ್ ಆಗೋದು ನೀವು ನೋಡಬಹುದು. ಇಲ್ಲಿ ಈ ಜೆನೆಟಿಕ್ ಮೆಟೀರಿಯಲ್ ಏನಿದೆ, ಈ DNA ಅಥವಾ ಕ್ರೋಮೋಸೋಮ್ ಏನಿದೆ ಅದು ಕೂಡ ಡಿವೈಡ್ ಆಗಿ ಎರಡು ಸಪರೇಟ್ ನ್ಯೂಕ್ಲಿಯಸ್ ಆಗಿ ಸ್ಟಾರ್ಟ್ ಆಗಿದೆ, ಅಥವಾ ಅದು ಸ್ಟಾರ್ಟ್ ಆಗಿ ಅದು ಡಿವೈಡ್ ಕೂಡ ಆಗಿದೆ ನ್ಯೂಕ್ಲಿಯಸ್. ಈ ನ್ಯೂಕ್ಲಿಯಸ್ ಅನ್ನು ಬೇರ್ ಮಾಡ್ಲಿಕ್ಕೆ ಇರುವಂತಹ ಏನು ಈ ಸೆಲ್ ಇದೆ, ಈ ಸೆಲ್ ಆರ್ಗನಲ್ಸ್ ಎಲ್ಲ ಡಿವೈಡ್ ಆಗುವಂತಹ ಈ ಇನಿಷಿಯಲ್ ಪಾಯಿಂಟ್ ಇದು ಯಾವತ್ತು ಈ ಸೈಡ್ ಇಂದ ಸ್ಟಾರ್ಟ್ ಆಗುವಂಥದ್ದು. ಈ ಆರ್ಗನಿಸಮ್ ಅಲ್ಲಿ ಈ ರೀತಿ ಈ ಸೈಡ್ ಇಂದ ಈ ಒಂದು ಈ ಲ್ಯಾಟ್ರಲ್ ಸೈಡ್ ಏನಿದೆ ಹೀಗೆ ಇದು ಈಕ್ವಲಿ ಈ ರೀತಿ ಡಿವೈಡ್ ಆಗುವಂಥದ್ದು. ಇಲ್ಲಿ ಈ ಒಂದು ಡಿಪ್ರೆಷನ್ ನೀವು ನೋಡ್ಬೋದು, ಇಲ್ಲಿ ಈ ರೀತಿ ಡಿವೈಡ್ ಆಗ್ತಾ ಹೋಗುವಂಥದ್ದು. ಇದಕ್ಕೆ ಅಮೀಬಾದ ತರ ಬೇರೆ ಯಾವುದೇ ಹೇಗೂ ಸಹ ಡಿವೈಡ್ ಆಗ್ಬೇಕು ಹೇಳುವಂತ ಆಪ್ಷನ್ ಇಲ್ಲ. ಬಿಕಾಸ್ ಇದರ ಏನು ಸ್ಟ್ರಕ್ಚರ್ ಈ ರೀತಿ ಇರುವ ಕಾರಣ ಅದು ಸ್ಪೆಸಿಫಿಕ್ ಆಗಿ ಒಂದೇ ಡೈರೆಕ್ಷನ್ ಅಲ್ಲಿ ಡಿವೈಡ್ ಆಗ್ತಾ ಹೋಗುವಂತಹದ್ದು. ಬಿಕಾಸ್ ಇಲ್ಲಿ ಮೈನ್ ಆಗಿ ನ್ಯೂಕ್ಲಿಯಸ್ ಇದೆ, ಅದಕ್ಕಿಂತ ಮೈನ್ ಆಗಿ ಇಲ್ಲಿ ಒಂದು ಈ ಫ್ಲಾಜೆಲ್ಲ ಇರುವ ಕಾರಣ, ಆ ಫ್ಲಾಜೆಲ್ಲ ಸ್ಟಾರ್ಟ್ ಆಗೋ ಲೊಕೇಶನ್ಸ್ ಇದಾಗಿರೋ ಕಾರಣ ಎರಡು ಸೆಲ್ಲಿಗೂ ಕೂಡ ಈ ಫ್ಲಾಜೆಲ್ಲಗಳು ಡಿವೈಡ್ ಆಗಿ ಹೋಗ್ಬೇಕು. ಸೊ ಹಾಗಾಗಿ ಇದರ ಡಿವಿಷನ್ ಇದೇ ಸೈಡ್ ಇಂದ ಸ್ಟಾರ್ಟ್ ಆಗುವಂತಹದ್ದು ಈ ಡೈರೆಕ್ಷನ್ಗೆ. ಸೊ ಬೈನರಿ ಫ್ಯೂಷನ್ ಅಲ್ಲಿ ಕೂಡ ಇದರಲ್ಲಿ ಕೂಡ ಎರಡು ಈಕ್ವಲ್ ಡಾಟರ್ ಸೆಲ್ಸ್ ಪ್ರೊಡ್ಯೂಸ್ ಆದರೂ ಸಹ ದ ಸೈಡ್ ಆರ್ ದ ಸ್ಪೆಸಿಫಿಕ್ ಜಾಮೆಟ್ರಿ ಆಫ್ ಡಿವಿಷನ್ ಈಸ್ ಡಿಫರೆಂಟ್. ಮಲ್ಟಿಪಲ್ ಫ್ಯೂಷನ್ ನೋಡ್ತಾ ಹೋದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ಲಾಸ್ಮೋಡಿಯಂ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಪ್ಲಾಸ್ಮೋಡಿಯಂ ಈಸ್ ಅ ಪ್ಯಾರಾಸೈಟ್, ಯು ಮೈಟ್ ಹರ್ಡ್ ಅಬೌಟ್ ದಿಸ್. ಈ ಪ್ಲಾಸ್ಮೋಡಿಯಂ ಇಂದಾಗಿ ತುಂಬಾ ಈ ಇನ್ಫೆಕ್ಷನ್ಸ್ ಎಲ್ಲ ಆಗುವಂತಹದ್ದು ನೀವು ಕೇಳಿರಬಹುದು. ಫಾರ್ ಎಕ್ಸಾಂಪಲ್ ಒಂದು ಈಸ್ಟಿನ ಎಕ್ಸಾಂಪಲ್ ಕನ್ಸಿಡರ್ ಮಾಡಿದ್ರೆ, ಈಸ್ಟ್ ಅಲ್ಲಿ ಆಕ್ಚುಲಿ ಬಡ್ಡಿಂಗ್ ಆಗುವಂತಹದ್ದು. ಬಟ್ ನಾನು ಇಲ್ಲಿ ಈ ಸೆಲ್ ಪ್ರಾಲಿಫರೇಷನ್ ಬಗ್ಗೆ ಹೇಳುವುದಾದ್ರೆ, ಮಲ್ಟಿಪಲ್ ಫಿಷನ್ಗೆ ಬೈನರಿ ಫಿಷನ್ಗೆ ಡಿಫರೆನ್ಸ್ ಅಂತ ಹೇಳಿದ್ರೆ, ಬೈನರಿ ಫಿಷನ್ ಅಲ್ಲಿ ಒಂದು ಸೆಲ್ ಈಕ್ವಲ್ ಟು ಡಾಟರ್ ಸೆಲ್ಸ್ ಅನ್ನು ಪ್ರೊಡ್ಯೂಸ್ ಮಾಡುವಂತಹದ್ದು.
ಬಟ್ ಮಲ್ಟಿಪಲ್ ಫ್ಯೂಷನ್ ಅಲ್ಲಿ ಇದು ಎರಡು ಡಾಟರ್ ಸೆಲ್ಗೆ ಲಿಮಿಟೆಡ್ ಆಗಿರುವುದಿಲ್ಲ. ಇದು ಪುನಃ ತುಂಬಾ ಮಲ್ಟಿಪ್ಲೈ ಆಗ್ತಾ ಹೋಗ್ತದೆ ಮತ್ತು ಫರ್ದರ್ ಮಲ್ಟಿಪ್ಲಿಕೇಶನ್ ಆಗ್ತಾ ಹೋಗ್ತದೆ ರ್ಯಾಪಿಡ್ ಆಗಿ. ಸೊ ಅದಕ್ಕೆ ಮಲ್ಟಿಪಲ್ ಫ್ಯೂಷನ್ ಅಂತ ಹೇಳುವಂತಹದ್ದು. ಸೊ ಇದು ಪ್ಲಾಸ್ಮೋಡಿಯಂ ಅಲ್ಲಿ ಕಾಣ್ಬೋದು. ಹಾಗೆ ಇಲ್ಲಿ ಟಫ್ಟ್ ಆಫ್ ಸೆಲ್ಸ್ ಅನ್ನು ನೀವು ನೋಡ್ಬೋದು. ಇಲ್ಲಿ ತುಂಬಾ ಸೆಲ್ಗಳು ಈ ಒಂದು ಸ್ಟ್ರಕ್ಚರ್ ಒಳಗೆ ಕಾಣ್ತವೆ ಅಲ್ಲ, ಈ ತುಂಬಾ ಸೆಲ್ಗಳು ಹಾಗೆ ಅದು ತುಂಬಾ ಮಲ್ಟಿಪ್ಲೈ ಆಗಿ ಹೋಗಿರುವಂತಹದ್ದು. ಸೊ ಈ ಸೆಲ್ ನ ಮಲ್ಟಿಪ್ಲೈ, ಒಂದಿದ್ದದ್ದು ಎರಡು, ಎರಡಿದ್ದದ್ದು ಮತ್ತೆ ಸಪ್ರೇಟ್ ಎರಡೆರಡು, ಸೊ ಟೋಟಲ್ 4 ಆಯ್ತು. ಆ 4 ಇದ್ದದ್ದು ಹಾಗೆ ಒಂದು ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಲ್ಲಿ ಮಲ್ಟಿಪ್ಲೈ ಆಗುವಂತಹದ್ದನ್ನು ಮಲ್ಟಿಪಲ್ ಫ್ಯೂಷನ್ ಅಂತ ಹೇಳ್ತಾರೆ. ಸೊ ಇನ್ನೊಂದು ಟೈಪ್ ಫ್ರಾಗ್ಮೆಂಟೇಶನ್. ಹೆಸರೇ ಹೇಳ್ತದೆ ಫ್ರಾಗ್ಮೆಂಟ್ ಅಂದ್ರೆ ಎಂತ, ಪೀಸಸ್. ಒಂದು ಪ್ರಾಪರ್ ಈ ಒಂದು ಪೆನ್ ಅನ್ನು ಕನ್ಸಿಡರ್ ಮಾಡಿದ್ರೆ, ತುಂಡು ತುಂಡು ಮಾಡಿದ್ರೆ ಇದು ಫ್ರಾಗ್ಮೆಂಟ್ ಆಫ್ ಪೆನ್ ಅಂತ ಹೇಳ್ಬಹುದು, ಬೇರೆ ಬೇರೆ ಪೀಸಸ್ ಮಾಡಿದ್ರೆ. ಸೊ ಫ್ರಾಗ್ಮೆಂಟೇಶನ್ ಈಸ್ ಅ ಪ್ರೈಮರಿ ಮೋಡ್ ಆಫ್ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಸ್ಪೈರೋಗೈರಾ. ಇಲ್ಲಿ ಸ್ಪೈರೋಗೈರಾದ ಒಂದು ಸಿಂಗಲ್ ಎಕ್ಸಾಂಪಲ್ ತಗೊಂಡಿದ್ದಾರೆ. ಫ್ರಾಗ್ಮೆಂಟೇಶನ್ ಹೆಚ್ಚಿನ ಬೇರೆ ಬೇರೆ ಸಿಂಪಲ್ ಆರ್ಗಾನಿಸಮ್ಗಳಿಗೆ ಕೂಡ ಇರಬಹುದು. ವೇರ್ ದ ಫಿಲಮೆಂಟ್ ಬ್ರೇಕ್ ಇನ್ ಟು ಆರ್ ಮೋರ್ ಸ್ಮಾಲರ್ ಪೀಸಸ್ called fragments. ನಾನು ಈಗಾಗಲೇ ಹೇಳಿದ ಹಾಗೆ each fragment under favorable conditions can regenerate into new complete filament. ಇಲ್ಲಿ ಎಕ್ಸಾಂಪಲ್ ಅಲ್ಲಿ ನಾವು ನೋಡಿದ್ರೆ ಈ ಒಂದು ಫ್ರಾಗ್ಮೆಂಟ್ ಏನಿದೆ, ಒಂದು ಪ್ರಾಪರ್ ಫುಲ್ಲಿ ಗ್ರೋನ್ ಈ ಸ್ಪೈರೋಗೈರಾ ಈ ರೀತಿ ಇರುವಂತಹದ್ದು, ಈ ರೀತಿ ಸೆಲ್ಸ್ ಅಲ್ಲಿ ಈ ರೀತಿಯಾದ ಮಲ್ಟಿಪಲ್ ಸೆಲ್ಸ್ ಅನ್ನು ಸೇರಿಕೊಂಡು ಈ ರೀತಿಯಾದ ಒಂದು ಸ್ಟ್ರಕ್ಚರ್ ಇರುವಂತಹದ್ದು. ಇದು ತುಂಡಾದ್ರೆ ಅಂದ್ರೆ ಇದು ಕಟ್ಟಾಗಿ ಬೇರೆ ಬೇರೆ ಫ್ರಾಗ್ಮೆಂಟ್ ಆಗಿ ಅದು ಹೋದ್ರೆ, ಈ ಎಕ್ಸಾಂಪಲ್ ಅಲ್ಲಿ ತೋರಿಸಿದಾಗ ಇದು ಕಟ್ಟಾಗಿ ಬೇರೆ ಬೇರೆ ಫ್ರಾಗ್ಮೆಂಟ್ಸ್ ಆಗಿದೆ. ಈ ಬೇರೆ ಬೇರೆ ಫ್ರಾಗ್ಮೆಂಟ್ ಏನಿದೆ ಇದು ಫರ್ದರ್ ಗ್ರೋತ್ ಆಗಿ ಏನು ಒಂದು ಕಂಪ್ಲೀಟ್ ಆಗಿರುವಂತಹ ಸ್ಪೈರೋಗೈರಾ ಆಗಿ ಫರ್ದರ್ ಗ್ರೋ ಆಗುವಂತಹದ್ದು. ಅಂದ್ರೆ ಈ ಒಂದು ಫ್ರಾಗ್ಮೆಂಟ್, ಒಂದು ಪೀಸ್ ಆಫ್ ಸ್ಪೈರೋಗೈರಾ ಏನಿದೆ ಇದಕ್ಕೆ ಅದಕ್ಕೆ ಫರ್ದರ್ ಆಗಿ ಡಿವೈಡ್ ಆಗುವಂತಹ ಎಬಿಲಿಟಿ ಇರ್ತದೆ. ಬಿಕಾಸ್ ಈ ಸ್ಪೈರೋಗೈರಾದ ಒಂದು ಸ್ಟ್ರಕ್ಚರ್ ಅಲ್ಲಿ ಏನಿದೆ ಅದರಲ್ಲಿ ಇರುವಂತಹ ಸೆಲ್ಗಳು ಸಿಮಿಲರ್ ಟೈಪಿನ ಸೆಲ್ಗಳು, ಅಂದ್ರೆ ದ ಸೆಲ್ಸ್ ವಿಚ್ ಆರ್ ಸಿಮಿಲರ್ ಇನ್ ದ ಸೆನ್ಸ್ ಅದು ಜೆನೆಟಿಕಲ್ ಇರಬಹುದು, ಅಥವಾ ಆ ಸೆಲ್ಲಿನ ಒಂದು ಫಂಕ್ಷನಿಂಗ್ ಇರಬಹುದು, ಅಥವಾ ಸೆಲ್ಲಿನ ಅಪಿಯರೆನ್ಸ್ ಆಲ್ಮೋಸ್ಟ್ ಸಿಮಿಲರ್ ಇರ್ತದೆ, ಆದ್ರೆ ಅದರ ಸೆಲ್ ಫಂಕ್ಷನಿಂಗ್ ಇರಬಹುದು, ಅದೆಲ್ಲ ಸಿಮಿಲರ್ ಆಗಿರ್ತದೆ. ಹಾಗಾಗಿ ಅದು ಈಸಿಲಿ ಆ ಒಂದು ಪರ್ಟಿಕ್ಯುಲರ್ ಫ್ರಾಗ್ಮೆಂಟ್ ಅಲ್ಲಿ ಮಲ್ಟಿಪಲ್ ಸೆಲ್ಸ್ ಇರ್ತದೆ. ಸೊ ಅದರಲ್ಲಿ ಇದ್ದಂತಹ ಆಕ್ಟಿವ್ ಸೆಲ್ಸ್ ಏನಿದೆ ಅದು ಫರ್ದರ್ ಡಿವೈಡ್ ಆಗಿ ಒಂದು ಪ್ರಾಪರ್ ಸ್ಪೈರೋಗೈರಾ ಸೈಜಿಗೆ ಅದು ಡಿವೈಡ್ ಆಗ್ತಾ ಬೆಳೆಯುವಂತಹದ್ದು. ಇದಕ್ಕೆ ಫ್ರಾಗ್ಮೆಂಟೇಶನ್ ಹೇಳ್ತಾರೆ. ರೀಜನರೇಷನ್ ನೋಡಿದ್ರೆ, ರೀಜನರೇಷನ್ is a type of asexual reproduction. An individual is somehow cut or broken into many pieces. Many of these pieces grow into separate individuals. ಆಕ್ಚುಲಿ ಈ ಡೆಫಿನೇಷನ್ ಅಷ್ಟು ಜಸ್ಟಿಫೈ ಮಾಡೋದಿಲ್ಲ ನನ್ನ ಪ್ರಕಾರ. ಯಾಕೆ ಹೇಳಿದ್ರೆ ರೀಜನರೇಷನ್ ಮತ್ತು ಫ್ರಾಗ್ಮೆಂಟೇಷನ್ಗೆ ಡಿಫರೆನ್ಸ್ ಇದೆ. ಫ್ರಾಗ್ಮೆಂಟೇಷನ್ ಅಲ್ಲಿ ನಾವು ಈಗ ಹಿಂದೆ ನೋಡಿದ ಹಾಗೆ ಆ ಇಂಡಿವಿಜುವಲ್ ಪೀಸ್ ಆಫ್ ಅನ್ ಆರ್ಗ್ಯಾನಿಸಮ್ which can grow completely into new organism. ಬಟ್ ಈ ರೀಜನರೇಷನ್ ಅಲ್ಲಿ ಹೇಗೆ ಹೇಳಿದ್ರೆ, ಎಕ್ಸಾಂಪಲ್ ಅಲ್ಲಿ ನೋಡಿದ್ರೆ ಇಲ್ಲಿ ಒಂದು ಪ್ಲನೇರಿಯಾ ಅಂತ ಹೇಳುವಂತ ಒಂದು ವರ್ಮ್, ಇದೊಂದು ಪ್ಲನೇರಿಯಾ ಹೇಳುವಂತ ಒಂದು ವರ್ಮ್ ಇದೆ ಈ ರೀತಿ ಈ ಸ್ಟ್ರಕ್ಚರ್ ಅಲ್ಲಿ. ಈ ಪ್ಲನೇರಿಯಾ ಹೇಳುವಂತ ಈ ವರ್ಮ್ ಏನಿದೆ ಇದು ಸಪೋಸ್ ಒಂದು ವೇಳೆ ಈ ಪೋರ್ಷನ್ ಅದರದ್ದು ಈ ಪೋರ್ಷನ್ ಕಟ್ ಆಗಿ ಹೋಯಿತು, ಪ್ಲನೇರಿಯಾ ಇಷ್ಟೇ ಮಾತ್ರ ಉಂಟು. ಈಗ ಪ್ಲನೇರಿಯಾ ಇಷ್ಟುಂಟು. ಈ ಪ್ಲನೇರಿಯಾಕ್ಕೆ ಈ ಕಟ್ಟಾಗಿ ಹೋದಂತಹ ಈ ಒಂದು ಪಾರ್ಟ್ ಏನಿದೆ, ಇದು ಕಟ್ಟಾಗಿ ಹೋದಂತಹ ಈ ಪಾರ್ಟ್ ಇದನ್ನು ರೀಜನರೇಟ್, ಅದನ್ನು ಪುನಃ ಗ್ರೋ ಮಾಡಿಕೊಳ್ಳುವಂತಹ ಎಬಿಲಿಟಿ ಇರ್ತದೆ. ಸೊ ಈ ಎಬಿಲಿಟಿಗೆ ರೀಜನರೇಷನ್ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಈ ಒಂದೇ ಸಿಂಗಲ್ ಪ್ಲನೇರಿಯಾವನ್ನು ಈ 3 ಪೀಸಸ್ ಆಗಿ ಇಲ್ಲಿ ಎಕ್ಸಾಂಪಲ್ ಅಲ್ಲಿ ತೋರಿಸಿದ ಹಾಗೆ 3 ಪೀಸ್ ಆಗಿ ಕಟ್ ಮಾಡಿದ್ದಾರೆ ಅಲ್ವಾ. ಈ ಪ್ರತಿಯೊಂದು ಈ ಇಂಡಿವಿಜುವಲ್ ಪ್ಲೇಸ್ ಅಲ್ಲಿ ಏನಿಲ್ಲಿ ವೈಟ್ ಕಲರ್ ಒಂದು ಪ್ಯಾಚ್ ತೋರಿಸಿದ್ದಾರೆ, ಇದು ಫಿಲ್ ಆಗ್ತಾ ಹೋಗ್ತದೆ. ಅಂದ್ರೆ ಇದು ಹೊಸ ಆರ್ಗ್ಯಾನಿಸಮ್ ಆಗಿ ಕೂಡ ಇದು ರೀಜನರೇಟ್ ಮಾಡಿಕೊಳ್ಳಬಹುದು. ಹಾಗಾಗಿ ಇದನ್ನು ಈ ರೀಜನರೇಷನ್ ಪ್ರಾಸೆಸ್ ಅನ್ನು ಆಸ್ ಅ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಸಹ ಕನ್ಸಿಡರ್ ಮಾಡಿದ್ದಾರೆ. ಬಟ್ ಆಸ್ ಅ ಡೆಫಿನೇಷನ್ ನೋಡ್ಲಿಕ್ಕೆ ಹೋದ್ರೆ ರೀಜನರೇಷನ್ ಮತ್ತು ಫ್ರಾಗ್ಮೆಂಟೇಷನ್ಗೆ ಡಿಫರೆನ್ಸ್ ಇದೆ. ಅಲ್ಲಿ ಯಾವುದೇ ಕನ್ಫ್ಯೂಷನ್ ಬೇಡ. ರೀಜನರೇಷನ್ ನ ಆಕ್ಚುಯಲ್ ಪರ್ಪಸ್ ಅದೇ ಕಟ್ ಆಗಿರುವಂತಹ ಬಾಡಿ ಪಾರ್ಟ್. ಫಾರ್ ಎಕ್ಸಾಂಪಲ್ ಒಂದು ಲಿಸಾರ್ಡ್ ಅನ್ನು ಕನ್ಸಿಡರ್ ಮಾಡಿದ್ರೆ, ಒಂದು ಹಲ್ಲಿಯನ್ನು ಕನ್ಸಿಡರ್ ಮಾಡಿದ್ರೆ, ಹಲ್ಲಿಯ ಸ್ಟ್ರಕ್ಚರ್ ಸಾಮಾನ್ಯ ಈ ರೀತಿ ಇರ್ತದೆ. ಒಂದೆರಡು ಕೈ ಈ ರೀತಿ ಒಂದು ಹಲ್ಲಿಯ ಸ್ಟ್ರಕ್ಚರ್ ಇದ್ರೆ, ಹಲ್ಲಿಯ ಬಾಲ ಯೂಶುವಲಿ ಕಟ್ ಆಗುದನ್ನು ನೀವು ನೋಡಿರಬಹುದು. ಹಲ್ಲಿಯನ್ನು ಯಾವುದಾದ್ರು ಒಂದು ಪ್ರೆಡೇಟ್ ಮಾಡ್ಲಿಕ್ಕೆ ಹೋಗುವಾಗ ಅದು ಅದರ ಬಾಲವನ್ನು ಕಟ್ ಮಾಡಿ ಬಿಡ್ತದೆ, ಅದನ್ನು ಕನ್ಫ್ಯೂಸ್ ಮಾಡ್ಲಿಕ್ಕೆ ಪ್ರೆಡೇಟರ್ ಅನ್ನು.
ಸೊ ಈ ಕಟ್ಟಾದ ಹಲ್ಲಿಯ ಬಾಲ ಸ್ವಲ್ಪ ಟೈಮ್ ಆದ್ಮೇಲೆ ಅದು ಪುನಃ ಬೆಳೀತದೆ, ಅದಕ್ಕೆ ರೀಜನರೇಷನ್ ಪ್ರಾಸೆಸ್ ಹೇಳುವಂಥದ್ದು. ಸೊ ರೀಜನರೇಷನ್ ಅಂದ್ರೆ ಎಕ್ಸಾಕ್ಟ್ಲಿ ಆ ರೀತಿ ಆಗ್ತದೆ. ಬಟ್ ಇನ್ ಕೇಸ್ ಆಫ್ ಪ್ಲನೇರಿಯಾ, ಒಂದೇ ಪ್ಲನೇರಿಯಾವನ್ನು ಮಲ್ಟಿಪಲ್ ಪೀಸಸ್ ಆಗಿ ಕಟ್ಟಾಗಿ ಮಲ್ಟಿಪಲ್ ಪೀಸಸ್ ಅನ್ನು ಸಪರೇಟ್ ಇಟ್ಟರು ಕೂಡ, ಇಲ್ಲಿ ಎಕ್ಸಾಂಪಲ್ ಅಲ್ಲಿ ತೋರಿಸಿದ ಹಾಗೆ ಪ್ರತಿಯೊಂದು ಪೀಸ್ ಕೂಡ ಹೊಸ ಪ್ಲನೇರಿಯಾ ಆಗಿ ಗ್ರೋ ಆಗುವಂತಹ ಎಬಿಲಿಟಿ ಇರ್ತದೆ. ಸೊ ಇದನ್ನು ಕೆಲವು ಸ್ಪೀಶೀಸ್ ಅಲ್ಲಿ ಈ ರೀಜನರೇಷನ್ ಅನ್ನು ಏಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಸಹ ಕನ್ಸಿಡರ್ ಮಾಡ್ಕೊಳ್ಬಹುದು. ಸೊ budding is a form of asexual reproduction where a new organism grows from an outgrowth of the parent or to being in a early stage of development. ಅಂದ್ರೆ ಈ ಹೈಡ್ರಾದ ಎಕ್ಸಾಂಪಲ್ ಏನಿದೆ, ಇದರಲ್ಲಿ ಒಂದು ಫುಲ್ಲಿ ಗ್ರೋನ್ ಒಂದು ಅಡಲ್ಟ್ ಅಥವಾ ಮೆಚೂರ್ ಹೈಡ್ರಾ. ಈ ಹೈಡ್ರಾದ ಒಂದು ಸ್ಪೆಸಿಫಿಕ್ ಪಾರ್ಟ್ ಅಲ್ಲಿ ಎಲ್ಲಾದ್ರೂ ಒಂದು ಬಾಡಿ ಎಲ್ಲಾದ್ರೂ ಒಂದು ಕಡೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಪ್ರಾಲಿಫರೇಷನ್ ಆಗುವಂತಹ ಏನು ಈ ರೀಜನರೇಟಿವ್ ಸೆಲ್ಸ್ ಏನಿರ್ತದೆ, ಇದರಲ್ಲಿ ಈ ಒಂದು ಪರ್ಟಿಕ್ಯುಲರ್ ಪಾರ್ಟ್ ಅಲ್ಲಿ ಔಟ್ ಗ್ರೋತ್ ಸ್ಟಾರ್ಟ್ ಆಗ್ತದೆ. ಈ ಔಟ್ ಗ್ರೋತ್ ಯಾವ ರೇಂಜಿಗೆ ಇರ್ತದೆ ಹೇಳಿದ್ರೆ, ಈ ಎಂಟೈರ್ ಕಂಪ್ಲೀಟ್ ಈ ಹೈಡ್ರಾದಲ್ಲಿರುವಂತಹ ಈ ಬೇರೆ ಬೇರೆ ಆರ್ಗನ್ಸ್ ಅಥವಾ ಬೇರೆ ಬೇರೆ ಸೆಲ್ ಟೈಪ್ಗಳ ಪ್ರತಿಯೊಂದು ಸೆಲ್ ಕೂಡ ಇಲ್ಲಿ ಗ್ರೋ ಆಗಿ ಅದಕ್ಕೆ ಇದೇ ಈ ಹೈಡ್ರಾಕ್ಕೆ ಕಂಪೇರ್ ಮಾಡಬಹುದು ಅಂತ ಒಂದು ಸಣ್ಣ ಔಟ್ ಗ್ರೋತ್ ಬಂದು ಇಲ್ಲಿ ಪಿಕ್ಚರ್ ಅಲ್ಲಿ ನೀವು ನೋಡಬಹುದು. ಒಂದು ಸಣ್ಣ ಔಟ್ ಗ್ರೋತ್ ಬಂದು ಆಮೇಲೆ ಇದು ಸಮ್ವಾಟ್ ಇಟ್ ಲುಕ್ಸ್ ಲೈಕ್ ಹೈಡ್ರಾ ಪ್ಲಾಂಟ್ ತರವೇ ಕಾಣ್ತದೆ. ಆಮೇಲೆ ಇದು ಫರ್ದರ್ ಮೆಚೂರ್ ಆಗಿ ಒಂದು ಪ್ರಾಪರ್ ಹೈಡ್ರಾದ ಶೇಪಿಗೆ ಅಥವಾ ಹೈಡ್ರಾದ ಪ್ರಾಪರ್ಟಿಗಳು, ಹೈಡ್ರಾದಲ್ಲಿರುವಂತಹ ಮೆಚುರಿಟಿ ಎಲ್ಲ ಈ ಒಂದು ಔಟ್ ಗ್ರೋತ್ ಅಲ್ಲಿ ಬಂದ ಮೇಲೆ ಅದು ಡಿಟ್ಯಾಚ್ ಆಗಿ ಹೊಸ ಹೈಡ್ರಾ ಆಗಿ ಅಲ್ಲೆಲ್ಲದ ಸರೌಂಡಿಂಗ್ ಅಲ್ಲಿ ಗ್ರೋ ಆಗುವಂತಹದ್ದು. ಈ ರೀತಿ ಇದನ್ನು ಬಡ್ಡಿಂಗ್ ಅಂತ ಹೇಳ್ತಾರೆ. ಬಡ್ಡಿಂಗ್ ಇನ್ ಈಸ್ಟ್ ಅನ್ನು ನೀವು ನೋಡಿರ್ಬೋದು. ಆಗ ಒಂದು ಎಕ್ಸಾಂಪಲ್ ಕೊಡ್ತೇನೆ, ಹೇಳಿದೆ ಈಸ್ಟ್ ನಮ್ಮ ಈ ಫುಡ್ ಅಡಿಟಿವ್ಸ್ ಇರ್ತದೆ ಅಲ್ಲ, ಈ ಏನು ಇಡ್ಲಿ ಮಾಡುವಾಗ ಒಂದು ಬ್ಯಾಟರ್ ಯೂಸ್ ಮಾಡ್ತಾರೆ, ಅದಕ್ಕೆ ಈಸ್ಟ್ ಹಾಕ್ತಾರೆ. ಅಂದ್ರೆ ಹಿಂದಿನ ದಿವಸ ರಾತ್ರಿ ಒಂದು ಪಾತ್ರೆಯಲ್ಲಿ ಈ ಇಡ್ಲಿಯ ಬ್ಯಾಟರ್, ಸಪೋಸ್ ಇದೊಂದು ಪಾತ್ರೆ ಅಂತ ಕನ್ಸಿಡರ್ ಮಾಡಿ, ಇಡ್ಲಿಯ ಬ್ಯಾಟರ್ ಒಂದು ಇಷ್ಟು ಉಂಟು ಅಂತ ಆದ್ರೆ ಅದಕ್ಕೆ ಈಸ್ಟ್ ಎಲ್ಲ ಹಾಕಿ ನೆಕ್ಸ್ಟ್ ಮಾರ್ನಿಂಗ್ ಅಂದ್ರೆ ಒಂದು 5-6 ಅವರ್ಸ್ ಇನ್ಕ್ಯುಬೇಷನ್ ಪೀರಿಯಡ್ ನಂತರ ಹಿಟ್ಟು ಉಬ್ಬುದು ಅಂತ ಒಂದು ಟರ್ಮ್ ಕೇಳಿರ್ಬೋದು, ನಿಮ್ಮ ಮನೆಗಳೆಲ್ಲ ಯೂಸ್ ಮಾಡ್ತಾರೆ ಆ ಒಂದು ಪ್ರಾಸೆಸ್ ಅನ್ನು ಅಥವಾ ಒಂದು ವರ್ಡ್ ಅನ್ನು ಹೇಳೋದನ್ನು ಕೇಳಿರ್ಬೋದು. ಆ ನೆಕ್ಸ್ಟ್ ಡೇಗೆ ಆ ಹಿಟ್ಟು ಉಬ್ಬಿ ಅದು ಪಾತ್ರೆ ಫುಲ್ ಆಗುವಷ್ಟು ಉಬ್ಬಿರ್ತದೆ, ಕಂಪ್ಲೀಟ್ ಪಾತ್ರೆ ಹಿಟ್ಟಲ್ಲಿ ತುಂಬಿರ್ತದೆ. ಸೊ ಅದು ಅಷ್ಟು ಒಂದು ಡ್ಯೂರೇಷನ್ ಅಲ್ಲಿ ಅಷ್ಟು ಜಾಸ್ತಿ ಹೇಗೆ ಮಲ್ಟಿಪ್ಲೈ ಆಯಿತು ಹೇಳಿದ್ರೆ ಅದಕ್ಕೆ ಈ ಈಸ್ಟ್ ಕಾರಣ. ಇದನ್ನು ಈಸ್ಟ್ ಅನ್ನು ಬೇರೆ ಬೇರೆ ಕಡೆ ಯೂಸ್ ಮಾಡ್ತಾರೆ, ಕೇಕ್ ಪ್ರಿಪರೇಷನ್, ಬ್ರೆಡ್ ಪ್ರಿಪರೇಷನ್ ಅಲ್ಲಿ ಯೂಸ್ ಮಾಡ್ತಾರೆ. ಇದರಲ್ಲಿ ಕೂಡ ಬಡ್ಡಿಂಗ್ ಆಗುವಂತಹದ್ದು. ಈ ಸಿಂಗಲ್ ಈಸ್ಟ್ ಸೆಲ್ ಅಲ್ಲಿ ಅದೇ ಈ ಹೈಡ್ರಾದ ರೀತಿಯಲ್ಲಿ ಇಲ್ಲೊಂದು ಬಡ್ ಫಾರ್ಮೇಷನ್ ಆಗಿ ಆಮೇಲೆ ಅದು ಫರ್ದರ್ ಗ್ರೋತ್ ಆಗಿ ಈ ರೀತಿಯಂತಹ ಮಲ್ಟಿಪಲ್ ಈಸ್ಟ್ ಸೆಲ್ಗಳು ಪ್ರೊಡ್ಯೂಸ್ ಆಗುವಂತಹದ್ದು ಈ ರೀತಿ. ಸೊ ಇದು ಒಂದು ಫಾಸ್ಟ್ ಪ್ರಾಸೆಸ್ ಆಗಿರ್ತದೆ ಈಸ್ಟ್ ಸೆಲ್ ಅಲ್ಲಿ, ಹಾಗಾಗಿ ಅದರ ಗ್ರೋತ್ ರೇಟ್ ಕೂಡ ತುಂಬಾ ಜಾಸ್ತಿ ಇರ್ತದೆ. ವೆಜಿಟೇಟಿವ್ ಪ್ರೊಪಗೇಷನ್. Vegetative propagation is an asexual reproduction method where new plants grow from the vegetative parts of a parent plant, such as root, stem, or leaves. ವೆಜಿಟೇಟಿವ್ ರಿಪ್ರೊಡಕ್ಷನ್ ನಿಮಗೆ ತುಂಬಾ ಫೆಮಿಲಿಯರ್ ಆಗಿರಬಹುದು. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ರೋಸ್ ಒಂದು ಪ್ಲಾಂಟಿನ ನೀನು ನೆಟ್ಟಿರಬಹುದು, ಯಾರಾದ್ರೂ ಅದನ್ನು ಪ್ಲಾಂಟೇಶನ್ ಮಾಡಿರಬಹುದು, ಅದನ್ನು ಬೇರೆ ಕಡೆಯಿಂದ ತಕೊಂಡು ಬಂದಿರಬಹುದು ಕಟ್ ಮಾಡಿ, ಈ ರೀತಿಯಾದಂತಹದ್ದು ನೋಡಿರ್ಬೋದು. ಅದರಲ್ಲಿ ಆ ಒಂದು ಪರ್ಟಿಕ್ಯುಲರ್ ರೋಸ್ ಪ್ಲಾಂಟಿನ ಒಂದು ಸ್ಟೆಮ್ ಅನ್ನು ಕಟ್ ಮಾಡಿ ತಂದು ಅದನ್ನು ಒಂದು ಕಡೆ ಒಂದು ಜಸ್ಟ್ ಒಂದು ರೋಸ್ ಪ್ಲಾಂಟ್ ಸ್ಟೆಮ್ ಇರ್ತದೆ, ಅದನ್ನೊಂದು ಮಣ್ಣಲ್ಲಿ ನೆಟ್ಟು ಆಮೇಲೆ ಒಂದು ಸ್ವಲ್ಪ ದಿವಸ ಅದಕ್ಕೆ ಬೇಕಾದ ನ್ಯೂಟ್ರಿಯೆಂಟ್ಸ್, ನೀರು ಎಲ್ಲ ಹಾಕಿದ ಮೇಲೆ ಅದರಲ್ಲಿ ಒಂದು ಸಣ್ಣ ಈ ಎಲೆಯ ರೀತಿಯಾದಂತಹ ಫಾರ್ಮೇಶನ್ಸ್ ಕಾಣಲಿಕ್ಕೆ ಸಿಕ್ಕಿ ಅದೊಂದು ಪ್ರಾಪರ್ ಆಗಿ ಅಡಲ್ಟ್ ಪ್ಲಾಂಟ್ ಆಗಿ ಕಂಟಿನ್ಯೂ ಆಗುವಂಥದ್ದು ಗ್ರೋತ್ ಆಗ್ತದೆ. ಅದೊಂದು ಈ ಸ್ಟೆಮ್ ಇಂದ ಪಾಸಿಬಲ್ ಆಯಿತು. ಅದೇ ರೀತಿ ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಲ್ಲಿ ಬ್ರಯೋಫಿಲಮ್ ಲೀಫ್, ಇದನ್ನು ಕೆಲವರಿಗೆ ಒಂದು ಸಣ್ಣ ಪ್ರೈಮರಿ ಶಾಲೆಗೆಲ್ಲ ಹೋಗುವಾಗ ನಿಮ್ಮೊಂದು ಅಭ್ಯಾಸ ಇರ್ತದೆ ಈ ಬ್ರಯೋಫಿಲಮ್ ಲೀಫ್ ಅನ್ನು ಪುಸ್ತಕದಲ್ಲಿ ಇಟ್ಕೊಳ್ಳೋದೆಲ್ಲ. ಈಗಿನ ಜನರೇಷನ್ ಅಲ್ಲಿ ಗೊತ್ತಿಲ್ಲ ಹೇಗೆ ಎಂತ ಮಾಡ್ತೀರಿ ಅಂತ, ಬಟ್ ನಾನೆಲ್ಲ ತುಂಬಾ ಸಣ್ಣದಿರುವಾಗ ಪ್ರೈಮರಿ ಡೇ ಶಾಲೆಗೆಲ್ಲ ಹೋಗ್ತಿರುವಾಗ ಇಂಥದ್ದನ್ನು ನೋಡಿದ್ದೆ. ಈ ಬ್ರಯೋಫಿಲಮ್ ಲೀಫ್ ಏನಿದೆ, ಈ ಬ್ರಯೋಫಿಲಮ್ ಲೀಫಿನ ಈ ಲೀಫ್ ಬ್ಲೇಡ್ ಅಂದ್ರೆ ಈ ಲೀಫಿನ ಎಡ್ಜ್ ಅಲ್ಲಿ ಈ ಲೀಫ್ ಒಂದು ಕಟ್ಟಾಗಿ ಅಥವಾ ಎಲ್ಲಾದ್ರೂ ಒಂದು ಕಡೆ ಬಿದ್ದಿದ್ರೆ ಅಥವಾ ಎಲ್ಲಾದ್ರೂ ಒಂದು ಇಟ್ಟಿದ್ರೆ ಅದರಲ್ಲಿ ಮತ್ತೆ ಈ ರೀತಿಯಾದಂತಹ ಔಟ್ ಗ್ರೋತ್ಸ್ ಕಾಣಲಿಕ್ಕೆ ಸಿಗ್ತದೆ. ಒಂದು ರೂಟ್ ತರದ ಸ್ಟ್ರಕ್ಚರ್ ಕೂಡ ಕಾಣಬಹುದು, ಅಥವಾ ಈ ಬ್ರಯೋಫಿಲಮ್ಗೆ ಕಂಪೇರೇಬಲ್ ಆಗಿರುವಂತಹ ಸಣ್ಣ ಸಣ್ಣ ಈ ಒಂದು ಲೀಫ್ ಫಾರ್ಮೇಶನ್ ಸಹ ಈ ರೀತಿ ಕಾಣಬಹುದು ಇಲ್ಲಿ. ಇದನ್ನು ಲೀಫ್ ಬಡ್ಡಿಂಗ್ ಅಂತ ಹೇಳ್ತಾರೆ.
ವೆಜಿಟೇಟಿವ್ ಪ್ರೊಪಗೇಷನ್ ನ ಒಂದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿರ್ಬೋದು. ಒಂದು ಪ್ಲಾಂಟಿನ ಯಾವುದೇ ಒಂದು ಪಾರ್ಟ್ ಅದನ್ನು ಏನು ಐದರ್ ಇಟ್ ಇಸ್ ಅ ಸ್ಟೆಮ್ ಆರ್ ಲೀಫ್ ಆರ್ ಎನಿಥಿಂಗ್ ಆರ್ ರೂಟ್ ಎನಿಥಿಂಗ್, ವೆದರ್ ಇಟ್ ಈಸ್ ಪ್ಲಾಂಟೆಡ್ ಸಮ್ವೇರ್ ಅಂಡ್ ಇಟ್ ಈಸ್ treated or it may get the essentials like water and nutrients, it will grow into a new adult plant. ಆ ರೀತಿಯಾದಂತಹ ಎಬಿಲಿಟಿ ಇರುವಂತಹ ಪ್ಲಾಂಟ್ಗಳನ್ನು ವೆಜಿಟೇಟಿವ್ ಪ್ರೊಪಗೇಷನ್ ಹೇಳ್ತಾರೆ. ಈ ವೆಜಿಟೇಟಿವ್ ಪ್ರೊಪಗೇಷನ್ಗೂ ಈ ಏನು ಟ್ರೆಡಿಷನಲ್ ಮೆಥಡ್ ಆಫ್ ಪ್ಲಾಂಟ್ ರಿಪ್ರೊಡಕ್ಷನ್ ಏನಿದೆ, ಒಂದು ಸೀಡ್ ಅಥವಾ ಯಾವುದಾದ್ರೊಂದು ಸೀಡ್ ಅನ್ನು ಹಾಕಿದಾಗ ಅದು ಹೊಸ ಗಿಡ ಆಗಿ ಬೆಳೆಯೋದು, ಅದು ಟ್ರೆಡಿಷನಲ್ ಮೆಥಡ್. ಅಥವಾ ನ್ಯಾಚುರಲ್, ಇಟ್ ಇಸ್ ಆಬ್ವಿಯಸ್ಲಿ ನ್ಯಾಚುರಲ್. ಟ್ರೆಡಿಷನಲ್ ಅಂದ್ರೆ ನಾನು ಜಸ್ಟ್ ಕಂಪೇರೇಬ್ಲಿ ಹೇಳುವಂತಹದ್ದು. ಸಾಮಾನ್ಯವಾಗಿ ನ್ಯಾಚುರಲಿ ಪ್ಲಾಂಟ್ ಸೀಡ್ ನ ಮೂಲಕ ಗ್ರೋ ಆದ್ರೆ, ಇಲ್ಲಿ ಇದು ವೆಜಿಟೇಟಿವ್ ಪ್ರೊಪಗೇಷನ್ ಮೂಲಕ ಸಹ ಹೊಸ ಪ್ಲಾಂಟ್ ಗ್ರೋ ಹಾಕುವಂಥದ್ದು. ಇದು ಈ ಸೀಡ್ ಪ್ರೊಡ್ಯೂಸ್ ಮಾಡದಂತ plants which cannot able to which do not produce seeds or the lower plants, ಅಂದ್ರೆ ಈ ಜಿಮ್ನೋಸ್ಪರ್ಮ್ ಮತ್ತು ಆಂಜಿಯೋಸ್ಪರ್ಮ್ ಅಲ್ಲದೆ ಬೇರೆ ಈ ಲೋವರ್ ಪ್ಲಾಂಟ್ಸ್ ಏನಿದೆ, ಬ್ರಯೋಫೈಟ್ ಆಗಿರ್ಬೋದು, ಅದರಲ್ಲೆಲ್ಲ ಈ ವೆಜಿಟೇಟಿವ್ ಪ್ರೊಪಗೇಷನ್ಸ್ ಅನ್ನು, ಈ ವೆಜಿಟೇಟಿವ್ ಟೈಪ್ ಆಫ್ ರಿಪ್ರೊಡಕ್ಷನ್ ಅನ್ನು ನಾವು ನೋಡಬಹುದು. ಯಾಕೆ ವೇರಿಯಸ್ ಎಕ್ಸಾಂಪಲ್ಸ್ ನಾವು ತುಂಬಾ ಫೆಮಿಲಿಯರ್ ಎಕ್ಸಾಂಪಲ್ಸ್ ನೋಡೋದಿದ್ರೆ, ರೂಟ್ ಪ್ರೊಪಗೇಷನ್ ಇನ್ ಸ್ವೀಟ್ ಪೊಟ್ಯಾಟೊ. ಈ ಸ್ವೀಟ್ ಪೊಟ್ಯಾಟೊ ತಿಂದಿರಬಹುದು, ಬಟ್ ನಿಮಗೆ ಕಂಪ್ಲೀಟ್ ಇದನ್ನು ನೋಡಿದ್ದೀರಾ ಇಲ್ಲೋ ಗೊತ್ತಿಲ್ಲ. ಈ ಸ್ವೀಟ್ ಪೊಟ್ಯಾಟೊ ಏನಿರ್ತದೆ, ಇದು ಕಂಪ್ಲೀಟ್ಲಿ ಇದರಲ್ಲಿ ಫುಡ್ ಸ್ಟೋರ್ ಆಗುವಂತಹದ್ದು ಈ ಮಣ್ಣಿನ ಕೆಳಗೆ, ಈ ರೂಟ್ ಅಲ್ಲೆಲ್ಲ, ರೂಟ್ ಲೈಕ್ ಸ್ಟ್ರಕ್ಚರ್ ಅಲ್ಲಿ. ಇಲ್ಲಿ ಫುಡ್ ಸ್ಟೋರ್ ಆದ್ಮೇಲೆ ಈ ಉಳಿದ ರೂಟ್ ಏನಿದೆ ಇದನ್ನು ಕಟ್ ಮಾಡಿ, ಅಥವಾ ಈ ರೂಟ್ ಇರುವಂತಹ ಈ ಸ್ಟೆಮ್ ಅನ್ನು ಸಮೇತ ಕಟ್ ಮಾಡಿ ಅದನ್ನು ಬೇರೆ ಕಡೆ ಪ್ಲಾಂಟ್ ಮಾಡಿದ್ರೆ, ಅದು ಹೊಸ ಪ್ಲಾಂಟ್ ಆಗಿ ಗ್ರೋ ಆಗಿ ಮತ್ತೊಂದು ಈ ರೀತಿಯಾದಂತಹ ಒಂದು ಸ್ವೀಟ್ ಪೊಟ್ಯಾಟೊ ಗ್ರೋ ಆಗ್ತದೆ. ಸೊ ಇದು ಈ ಸ್ವೀಟ್ ಪೊಟ್ಯಾಟೋದಲ್ಲಿ ರೂಟ್ ಪ್ರೊಪಗೇಷನ್ ಆಗುವಂತಹದ್ದು. ಅದೇ ಈ ಜಿಂಜರ್ ಅಲ್ಲಿ ರೈಸೋಮ್, ಈ ರೀತಿಯಾದಂತಹ ರೈಸೋಮ್ಸ್ ಪ್ರೊಡ್ಯೂಸ್ ಆಗ್ತದೆ. ಈ ಜಿಂಜರ್ ನ ಒಂದು ರೈಸೋಮ್ ಪ್ರೊಡ್ಯೂಸ್ ಆದಂತಹ ಒಂದು ಸಣ್ಣ ಪೀಸ್ ಅನ್ನು ಕಟ್ ಮಾಡಿ ಹೋಗಿ ಎಲ್ಲಾದ್ರೂ ಪ್ಲಾಂಟ್ ಮಾಡಿದ್ರೆ ಹೊಸ ಜಿಂಜರ್ ಪ್ಲಾಂಟ್ ಪ್ರೊಡ್ಯೂಸ್ ಆಗಿ ಮತ್ತೆ ಹೊಸ ಜಿಂಜರ್ ಕೂಡ ಪ್ರೊಡ್ಯೂಸ್ ಆಗುವಂತದ್ದು ನೋಡ್ಬೋದು. ಅದೇ ರೀತಿ ಇದು ಮಾತ್ರ ಹೆಚ್ಚಿನವರು ಅಬ್ಸರ್ವ್ ಮಾಡಿರ್ತೀರಿ, ಒಂದು ಪೊಟ್ಯಾಟೋದಲ್ಲಿ ತುಂಬಾ ಬಡ್ಡಿಂಗ್ ರೀತಿಯ ಸ್ಟ್ರಕ್ಚರ್ಸ್ ಕಾಣಬಹುದು, ಒಂಥರ ಎಲೆಯ ರೀತಿಯಲ್ಲಿ ಸಣ್ಣ ಸಣ್ಣ ಲೀಫ್ಲೆಟ್ಸ್ ಕಾಣಬಹುದು. ಈ ಪೊಟ್ಯಾಟೋದಲ್ಲಿ, ಫಾರ್ ಎಕ್ಸಾಂಪಲ್, ಈ ಪೊಟ್ಯಾಟೋದ ಮೇಲೆ ಒಂದು ಸಣ್ಣ ಲೀಫ್ಲೆಟ್ ತರ ಗ್ರೋತ್ ಕಾಣುದು ಅಂತಾದ್ರೆ, ಅದನ್ನು ಇಷ್ಟು ಕಟ್ ಮಾಡಿ ಬರೀ ಈ ಒಂದು ಲೀಫ್ಲೆಟ್ ಅನ್ನು ಒಂದು ಕಡೆ ಪ್ಲಾಂಟ್ ಮಾಡಿದ್ರೆ, ಇದು ಒಂದು ಮೆಚೂರ್ ಪ್ಲಾಂಟ್ ಆಗಿ ಗ್ರೋ ಆಗಿ ಆಮೇಲೆ ಹೊಸ ಪೊಟ್ಯಾಟೊ ಕೂಡ ಪ್ರೊಡ್ಯೂಸ್ ಮಾಡ್ತದೆ ಅಂಡರ್ ಗ್ರೌಂಡ್ ಅಲ್ಲಿ. ಸೊ ಇದು ಈ ಪೊಟ್ಯಾಟೋದಲ್ಲಿರುವಂತಹ ಒಂದು ವೆಜಿಟೇಟಿವ್ ಟೈಪ್ ಆಫ್ ರಿಪ್ರೊಡಕ್ಷನ್. ಅದೇ ರೀತಿ ನಿಮಗೆ ಈ ಲೀಫ್ ಬ್ರಯೋಫಿಲಮ್ ಹೀಗೆ ಮೊದಲು ಕೊಟ್ಟ ಎಕ್ಸಾಂಪಲ್, ಈ ಆನಿಯನ್ ಅಲ್ಲಿ ಇರಬಹುದು, ಅಥವಾ ಈ ರನ್ನರ್ ಅಂತ ಈ ಆಕ್ಸಿಲ್ಸ್ ಅಲ್ಲಿ ಕಾಣಬಹುದು. ಈ ಒಂದು ಟೈಪ್ ಇದು ಹೆಚ್ಚಾಗಿ ನಿಮಗೆ ಈ ರೀತಿಯಾದಂತಹದ್ದು ಈ ಜಾಸ್ಮಿನ್ ಪ್ಲಾಂಟ್, ಈ ಮಲ್ಲಿಗೆ ಪ್ಲಾಂಟ್ ಅಲ್ಲಿ ಕಾಣಬಹುದು, ಈ ರನ್ನರ್ ಟೈಪ್ ಆಫ್ ಇದು ವೆಜಿಟೇಟಿವ್ ಪ್ರೊಪಗೇಷನ್ಸ್. ಮತ್ತೆ ಮಿಂಟ್ ಪ್ಲಾಂಟ್ ಅಲ್ಲಿ ಕೂಡ ನೋಡಬಹುದು. ಈ ಒಂದು ಪರ್ಟಿಕ್ಯುಲರ್ ಪ್ಲಾಂಟ್ ಏನಿದೆ ನೋಡಿ, ಈ ಎಕ್ಸಾಂಪಲ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಉಂಟು. ಈ ಪರ್ಟಿಕ್ಯುಲರ್ ಒಂದು ಪ್ಲಾಂಟ್ ಬಾಡಿಯಲ್ಲಿ ಇಲ್ಲಿ ರೂಟ್ ನ ಮೇಲೆ ಇನ್ನೊಂದು ಈ ಸಕ್ಕರ್ ತರದ ಸ್ಟ್ರಕ್ಚರ್ ಬಂದು ಇದು ಹೊಸ ಇನ್ನೊಂದು ಪ್ಲಾಂಟ್ ಗ್ರೋತ್ ಆಗಿದೆ. ಈ ರೀತಿಯಾದಂತಹ ಬನಾನಾ ಪ್ಲಾಂಟ್ ಅಲ್ಲಿ ಕೂಡ ನಾವು ನೋಡಬಹುದು. ಹಾಗೆ ಈ ರೀತಿ ವಿದೌಟ್ ಎನಿ ಸೀಡ್, ಈಗ ಒಂದು ಪ್ಲಾಂಟ್ ಅಲ್ಲಿ ಸೀಡ್ ಅಥವಾ ಒಂದು ಫ್ಲವರ್ ಥ್ರೂ ಒಂದು ರಿಪ್ರೊಡಕ್ಷನ್ ಆಗ್ತದೆ ಅಂತ ಹೇಳಿದ್ರೆ, ಅದನ್ನು ಪ್ಲಾಂಟ್ ಅಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗ್ತದೆ. ಬಟ್ ಪ್ಲಾಂಟ್ ಅಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗ್ಲಿಕ್ಕೆ ಇಷ್ಟು ಟೈಪ್ಸ್ ಉಂಟು. ಈ ಕಲೆಕ್ಟಿವ್ಲಿ ಆಲ್ ದೀಸ್ ಟೈಪ್ ಆಫ್ what plant reproductions is called vegetative propagation or vegetative reproduction in plants. Spore formation. Spores are small single-celled reproductive units produced by fungi, plants, algae and some bacteria. ಈ ಎಕ್ಸಾಂಪಲ್ ಅಲ್ಲಿ ಇಲ್ಲಿ ರೈಸೋಫಸ್ ಅಂತ ಒಂದು ಎಕ್ಸಾಂಪಲ್ ಉಂಟು. ಇಟ್ ಈಸ್ ಅ ಫಂಗೈ. In this fungi or in this rhizophus, you can see various structures like this hairy structures. It is called hypha. At the top of every hyphae, there is a ball-like structure. In this ball-like structures, many spores are produced, or many spores are located here. Spores are often resistant to harsh conditions like heat, dryness, and can develop into a new individual without being fertilized by any other reproductive cell. Which means it is just like similarly to a seed which has a specific layer. Andre, for example, ಒಂದು ಸೀಡಿನ ಎಕ್ಸಾಂಪಲ್ ಕನ್ಸಿಡರ್ ಮಾಡಿದ್ರೆ,
it is protected by a specific layer, which this layer do not allow this particular seed to spoil or to destroy because of the environmental impacts like dryness or harsh weather or anything. ಇಂಥ ಕಂಡೀಷನ್ಸ್ ಅಲ್ಲಿ ಈ ಸ್ಪೋರ್ಗಳು ಯಾವುದೇ ರೀತಿಯಲ್ಲಿ ಹಾಳಾಗುವುದಿಲ್ಲ. The spores are covered by thick walls that protect them until they come into contact with another moist surfaces and can begin to grow. ನಾನೀಗಾಗಲೇ ಹೇಳಿದ ಹಾಗೆ ಈ ಪರ್ಟಿಕ್ಯುಲರ್ ಸ್ಪೋರ್ಸ್ ಏನಿದೆ, ಈ ಸ್ಪೋರ್ಸ್ ಐದರ್ ಏರ್ ಅಥವಾ ವಾಟರ್ ಅಥವಾ ಯಾವುದಾದ್ರೂ ಒಂದು ರೀತಿಯಲ್ಲಿ ಈ ಸ್ಪೋರ್ ಬೇರೆ ಬೇರೆ ಕಡೆಗೆ ಸ್ಪ್ರೆಡ್ ಆಗಿ ಬೇರೆ ಬೇರೆ ಕಡೆ ಬಿದ್ದಿರ್ತವೆ. ಇದು ಹಾರ್ಶ್ ಕಂಡೀಷನ್ ಅಲ್ಲಿ ಕೂಡ ಈ ಸ್ಪೋರ್ಸ್ ಅಲ್ಲಿ ಇರುವಂತಹ ಏನು ಜೆನೆಟಿಕ್ ಮೆಟೀರಿಯಲ್ ಏನಿರ್ತದೆ ಅದಕ್ಕೆ ಈ ಒಂದು ಸ್ಪೆಸಿಫಿಕ್ ಲೇಯರ್ ಪ್ರೊಟೆಕ್ಟ್ ಮಾಡ್ತಾ ಇರ್ತದೆ. ಯಾವಾಗ ಈ ಪರ್ಟಿಕ್ಯುಲರ್ ಸ್ಪೋರ್ಸ್ ಏನು ಬಿದ್ದಿರ್ತದೆ ನೆಲದಲ್ಲಿ ಅಥವಾ ಎಲ್ಲಾದ್ರೂ ಒಂದು ಕಡೆ ಬಿದ್ದಿರ್ತದೋ, ಇದು ಮಾಯಿಶ್ಚರ್ ಅಂದ್ರೆ ನೀರಿನ ಕಾಂಟ್ಯಾಕ್ಟ್ ಯಾವಾಗ ಬರ್ತದೋ, ಕಂಡೀಷನ್ ಟೆಂಪರೇಚರ್ ಎಲ್ಲ ರೀತಿಯಲ್ಲಿ ಫೇವರೇಬಲ್ ಆಗಿ ಯಾವಾಗ ಸಿಗ್ತದೋ ಆಗ ಇದು ಫರ್ದರ್ ಗ್ರೋತ್ ಆಗ್ತದೆ. ಐದರ್ ಒಂದು ಪ್ಲಾಂಟಿನ ಸ್ಪೋರ್ ಆದ್ರೆ ಒಂದು ಹೊಸ ಪ್ಲಾಂಟ್ ಗ್ರೋ ಆಗಬಹುದು, ಅಥವಾ ಅದೊಂದು ಫಂಗೈಯ ಒಂದು ಸ್ಪೋರ್ ಆದ್ರೆ ಫಂಗಸ್ ಬರಬಹುದು. ಹಾಗಾಗಿ ಮಳೆಗಾಲದಲ್ಲಿ ಹೆಚ್ಚಾಗಿ ನಿಮಗೆ ಈ ವುಡನ್ ಸರ್ಫೇಸಸ್ ಮೇಲೆ ನಿಮಗೆ ಒಂಥರ ಪೌಡರಿ ಸ್ಟ್ರಕ್ಚರ್ಸ್ ಕಾಣಬಹುದು, ಅದು ಫಂಗಸ್ ಬರುವಂತಹದ್ದು. ಅಥವಾ ಒಂದು ಡ್ರೈ ಪ್ಲೈನ್ ಲ್ಯಾಂಡ್ ಇರ್ತದೆ, ಅದು ಸಮ್ಮರ್ ಅಲ್ಲಿ ಫುಲ್ ಪ್ಲೈನ್ ಇರ್ತದೆ, ಅದೇ ಒಂದೆರಡು ಮಳೆ ಬಿದ್ದ ಮೇಲೆ ನಿಮಗೆ ಅಲ್ಲಿ ತುಂಬಾ ಪ್ಲಾಂಟ್ಸ್ ಕಾಣಲಿಕ್ಕೆ ಸಿಗ್ತದೆ. ಅದು ಈ ರೀತಿಯಾದಂತಹ ಒಂದು ಸ್ಪೋರ್ ಫಾರ್ಮೇಶನ್ ಇಂದ ಈ ಟೈಪ್ ಆಫ್ ಒಂದು ರೀಪ್ರೊಡಕ್ಷನ್ ಆಗುವಂತಹದ್ದು. ಆದ್ರೆ ಇಲ್ಲಿ ಸ್ಪೋರ್ ಮತ್ತು ಸೀಡ್ ಅನ್ನು ಕನ್ಫ್ಯೂಷನ್ ಮಾಡಿಕೊಳ್ಬೇಡಿ. ಇದು ಸಹ ಕೈಂಡ್ ಆಫ್ ಸೀಡ್, ಬಟ್ ಟೆಕ್ನಿಕಲಿ ಇಟ್ ಈಸ್ ನಾಟ್ ಪ್ರೊಡ್ಯೂಸ್ಡ್ ಬೈ ಸೆಕ್ಷುವಲ್ ರಿಪ್ರೊಡಕ್ಷನ್. ಈ ಪ್ಲಾಂಟ್ ಅಲ್ಲಿ ಈ ಟ್ರೆಡಿಷನಲಿ ಏನು ಈ ಸೀಡ್ ಪ್ರೊಡ್ಯೂಸ್ ಆಗ್ತದೆ ಅದು ಸೆಕ್ಷುವಲ್ ರಿಪ್ರೊಡಕ್ಷನ್ ಒಂದು ಬೈ ಪ್ರಾಡಕ್ಟ್ ಆಗಿ ಅಥವಾ ಅದರದೊಂದು ಪಾರ್ಟ್ ಆಗಿ ಪ್ರೊಡ್ಯೂಸ್ ಆಗುವಂಥದ್ದು. ಬಟ್ ಈ ಸ್ಪೋರ್ ಯಾವುದೇ ರೀತಿಯಾದಂತಹ ಸೆಕ್ಷುವಲ್ ಪ್ರೊಡಕ್ಷನ್ ಗೆ ಅಂಡರ್ ಆಗೋದಿಲ್ಲ. ಇದು ಡೈರೆಕ್ಟ್ಲಿ ಆ ಒಂದು ಪರ್ಟಿಕ್ಯುಲರ್ ಪ್ಲಾಂಟ್ ಅಲ್ಲಿ ಇರಬಹುದು ಅಥವಾ ಒಂದು ಫಂಗೈ ಅಲ್ಲಿ ಇರಬಹುದು, ಅದು ನೇರವಾಗಿ ಪ್ರೊಡ್ಯೂಸ್ ಆಗುವಂಥದ್ದು ಓನ್ಲಿ ವಿತ್ ಜೆನೆಟಿಕ್ ಮೆಟೀರಿಯಲ್ ಅಂಡ್ ರಿಕ್ವೈರ್ಡ್ ನ್ಯೂಟ್ರಿಯೆಂಟ್ಸ್. ಸೊ ಅದು ಸೀಡಿಗೆ ಕಂಪೇರ್ ಮಾಡಬಹುದು, ಸಿಮಿಲರ್ ಇಟ್ ಫಂಕ್ಷನ್ಸ್ ಆಸ್ ಅ ಸೀಡ್, ಬಟ್ ಟೆಕ್ನಿಕಲಿ ಇಟ್ ಇಸ್ ನಾಟ್ ಅ ಸೀಡ್. ಹಾಗಾಗಿ ಅಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಮಾಡಿಕೊಳ್ಬೇಡಿ. ಸೊ ನಾವು ಆಗದಿಂದ ನೋಡಿದ ಹಾಗೆ ಈ ಎಲ್ಲ ಟೈಪ್ಸ್ ಏನದ್ದು ರೀಪ್ರೊಡಕ್ಷನ್ ನೋಡಿದ್ದೇವೆ, ಇದೆಲ್ಲ ಎಸೆಕ್ಷುವಲ್ ಟೈಪ್ ಆಫ್ ರೀಪ್ರೊಡಕ್ಷನ್. ನಾವು ಇವತ್ತಿನ ಕ್ಲಾಸಲ್ಲಿ ರೀಪ್ರೊಡಕ್ಷನ್, ಹ್ಯೂಮನ್ ಬಾಡಿಯಲ್ಲಿರುವ ಸಿಸ್ಟಮ್ಸ್, ದ ಎಸೆನ್ಶಿಯಾಲಿಟಿ ಅಂಡ್ ದ ನೆಸೆಸಿಟಿ ಆಫ್ ದ ಸಿಸ್ಟಮ್ಸ್ ಇನ್ ಹ್ಯೂಮನ್ ಬಾಡಿ and its role, and reproduction and its role in the environment, and the key roles which the reproduction starts, the cell division, and the importance of chromosomes in the cell and how the cell divides, and types of asexual reproduction. And we went through each type of asexual reproduction with the required examples. So in the tomorrow's class, in the same chapter, we are going to study the sexual reproduction, human reproduction, and reproductive health. So thanks for watching the class. We will see in the next class tomorrow. Thank you, everyone.